ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ಮುಂದಿನ ಶಿಕ್ಷಕ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಗಣಿತ ವಿಷಯವನ್ನ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಮಾಡ್ತಾ ಇದೀವಿ. ಅದರಲ್ಲಿ ಇಂದು 8ನೇ ತರಗತಿಯ ಅಧ್ಯಾಯ 11 ನೇರ ಮತ್ತೆ ವಿಲೋಮ ಅನುಪಾತಗಳಲ್ಲಿ ಭಾಗ 1 ಚರ್ಚೆ ಮಾಡ್ತೀವಿ. ಭಾಗ 1ರಲ್ಲಿ ಇವತ್ತು ನಾವು ನೇರ ಅನುಪಾತಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಮುಂದಿನ ಒಂದು ತರಗತಿಯಲ್ಲಿ ವಿಲೋಮ ಅನುಪಾತಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಶಾಲಾ ಶಿಕ್ಷಣ ನೇಮಕಾತಿಗಳಿಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿ ಮತ್ತೆ ತರಗತಿಗಳು ಉಚಿತವಾಗಿ ಸಿಗ್ತವೆ ಅಂತ ಹೇಳ್ತಾ ನಾವಿನ್ನ ಹೆಚ್ಚಿನ ತಡ ಮಾಡದೆ ನೇರ ಮತ್ತೆ ವಿಲೋಮ ಅನುಪಾತಗಳ ಪಾಠಗಳ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ನೇರ ಅನುಪಾತ ಮತ್ತೆ ವಿಲೋಮ ಅನುಪಾತ, ಡೈರೆಕ್ಟ್ ರೇಷಿಯೋ ಮತ್ತೆ ಇಂಡೈರೆಕ್ಟ್ ಪ್ರಪೋರ್ಷನ್ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ, ಸೊ ನಿಮ್ಗೆ ಅದನ್ನ ಸುಲಭವಾಗಿ ವಿವರ ಮಾಡೋದಕ್ಕೆ ನಾನು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನ ತಂದಿದ್ದೀನಿ. ಸೊ ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಸೊ ಏನ್ ನೇರ ಅನುಪಾತ ಅಂತಂದ್ರೆ, ಒಂದು ಪ್ರಮಾಣ ಹೆಚ್ಚಾದಾಗ ಇನ್ನೊಂದು ಪ್ರಮಾಣ ಹೆಚ್ಚಾದರೆ ಅದನ್ನ ನಾವೇಂತ ಕರಿತೀವಿ? ನೇರ ಅನುಪಾತ. ಸರ್ ಏನ್ ಹೇಳ್ತಿದ್ದೀರಾ? ಸೊ ನಮ್ಗೆ ಇನ್ನ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ, ಇಲ್ಲಿ ನಮ್ಗೆ ಪ್ರಮಾಣ ಅಥವಾ ಪರಿಮಾಣ ಅಂತಂದ್ರೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಏನ್ ಪರಿಮಾಣ ಅಂತಂದ್ರೆ, ನಾನು ಕೆಲವೊಂದಿಷ್ಟು ಉದಾಹರಣೆಗಳ ಮುಖಾಂತರ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಒಂದು ಪೆನ್ ಖರೀದಿಸಿದ್ರೆ ಹೆಚ್ಚು ಹಣ ಬೇಕಾಗುತ್ತದೆ. ಮೀನ್ಸ್ ಹೆಚ್ಚು ಪೆನ್ ಖರೀದಿಸಿದ್ರೆ ಹೆಚ್ಚು ಹಣ ಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಪೆನ್ ತಗೊಂಡಿದೀವಿ ಅಂತ ಅನ್ಕೊಳ್ಳಿ. ಒಂದು ಪೆನ್ ನ ಬೆಲೆ ಎಷ್ಟಾಗುತ್ತೆ? 5 ರೂಪಾಯಿ ಆಗುತ್ತೆ. ಅದೇ ನನಗೆ 2 ಪೆನ್ ತಗೊಂಡಿದ್ದೀನಿ ಅಂತಂದ್ರೆ 2 ಪೆನ್ ತಗೊಂಡಿದ್ರೆ 10 ರೂಪಾಯಿ ಆಗುತ್ತೆ. ಅಂತಂದ್ರೆ ಇಲ್ಲಿ ಏನಾಯ್ತು? ಪೆನ್ನ ಸಂಖ್ಯೆ ಹೆಚ್ಚಾದಂತೆ ಹಣವೂ ಹೆಚ್ಚಾಗ್ತಾ ಇದೆ. ಇಲ್ಲಿ ಪೆನ್ ಎನ್ನುವಂಥದ್ದು ಒಂದು ಪ್ರಮಾಣ, ಹಣ ಎನ್ನುವಂಥದ್ದು ಮತ್ತೊಂದು ಪರಿಮಾಣ. ಹೀಗೆ ಒಂದು ಪರಿಮಾಣ ಹೆಚ್ಚಾದಂತೆ ಮತ್ತೊಂದು ಪರಿಮಾಣ ಹೆಚ್ಚಾಗುವುದನ್ನು ನಾವೇನ್ ಕರಿತೀವಿ? ನೇರ ಅನುಪಾತ. ಇನ್ನ ಒಂದು ಎಕ್ಸಾಂಪಲ್ ನೋಡೋಣ. ಹೆಚ್ಚು ಕೆಲಸ ಮಾಡಿದ್ರೆ ಹೆಚ್ಚು ವೇತನ ಸಿಗುತ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ದಿನ ಕೆಲಸ ಮಾಡಿದ್ರು, ಒಂದಿನ ಕೆಲಸ ಮಾಡಿದಕ್ಕೆ 500 ರೂಪಾಯಿಯನ್ನ ಸಂಬಳವಾಗಿ ಕೊಡ್ತಿದ್ದಾರೆ. ಹಾಗಾದ್ರೆ 10 ದಿನ ಕೆಲಸ ಮಾಡಿದ್ರೆ ಎಷ್ಟು ಕೊಡ್ತಾರೆ? 10 ದಿನ ಕೆಲಸ ಮಾಡಿದ್ರೆ 5,000 ರೂಪಾಯಿ ಕೊಡ್ತಾರೆ. ಅದೇ 20 ದಿನ ಕೆಲಸ ಮಾಡಿದೀವಿ ಅಂತಂದ್ರೆ 20 ದಿನ ಕೆಲಸ ಮಾಡಿದ್ರೆ 10,000 ರೂಪಾಯಿ ಕೊಡ್ತಾರೆ. ಅದಲ್ವಾ? ಅಂತಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ದಿನಗಳ ಸಂಖ್ಯೆ ಹೆಚ್ಚಾದಂತೆ ಹಣವೂ ಹೆಚ್ಚಾಗುತ್ತದೆ. ಅಂತಂದ್ರೆ ಇಲ್ಲಿ ದಿನ ಎನ್ನುವಂಥದ್ದು ಒಂದು ಪರಿಮಾಣ, ಹಣ ಎನ್ನುವಂಥದ್ದು ಮತ್ತೊಂದು ಪರಿಮಾಣ. ಇಲ್ಲಿ ನೋಡಿ, ಎರಡು ಏರಿಕೆನೆ ಆಗ್ತದೆ. ದಿನಗಳು ಹೆಚ್ಚಾಗ್ತಾ ಇದಾವೆ, ಹಣನೂ ಹೆಚ್ಚಾಗ್ತಾ ಇದೆ. ಅಂತಂದ್ರೆ ಹೀಗೆ ಒಂದು ಪರಿಮಾಣ ಹೆಚ್ಚಾದಂತೆ ಮತ್ತೊಂದು ಪರಿಮಾಣ ಹೆಚ್ಚಾದಾಗ, ಇಲ್ಲಿ ಈಗ ಅರ್ಥ ಮಾಡ್ಕೊಳ್ಳಿ, ಒಂದು ಪ್ರಮಾಣ ಹೆಚ್ಚಾದಾಗ ಇನ್ನೊಂದು ಪ್ರಮಾಣವೂ ಹೆಚ್ಚಾದರೆ, ಅಥವಾ ಒಂದು ಕಡಿಮೆ ಆದಾಗ ಇನ್ನೊಂದು ಕಡಿಮೆ ಆದರೆ ಅದನ್ನ ನಾವು ನೇರ ಅನುಪಾತ ಅಂತ ಕರಿತೀವಿ. ಇಲ್ಲ ಒಂದು ಹೆಚ್ಚಾಗ್ತಾ ಇದ್ರೆ ಇನ್ನೊಂದು ಹೆಚ್ಚಾಗ್ತಾನೆ ಇರಬೇಕು, ಇಲ್ಲ ಒಂದು ಕಡಿಮೆ ಆಗ್ತದೆ ಇನ್ನೊಂದು ಕಡಿಮೆ ಆಗ್ತಾನೆ ಇರಬೇಕು. ಏನ್ ಇನ್ನೊಂದು ಕಡಿಮೆ ಆಗ್ತದೆ ಇರೋದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ 10 ಪುಸ್ತಕಗಳ ಬೆಲೆ 100 ರೂಪಾಯಿ ಅಂತ ಅನ್ಕೋಣ. 10 ಪುಸ್ತಕದ ಬೆಲೆ 100 ರೂಪಾಯಿ. ಈಗ ನನಗ್ ಬೇಡ, 5 ಪುಸ್ತಕ ಬೇಕು. ಹಾಗಾದ್ರೆ ಎಷ್ಟು ರೂಪಾಯಿ ಆಗುತ್ತೆ? 10 ಪುಸ್ತಕ 100 ರೂಪಾಯಿ ಅಂತಂದ್ರೆ 5 ಪುಸ್ತಕ 50 ರೂಪಾಯಿ ಅಲ್ವಾ? ಹಾಗಾದ್ರೆ ಒಂದು ಪುಸ್ತಕ ಎಷ್ಟಾಗುತ್ತೆ? ಒಂದು ಪುಸ್ತಕ 10 ರೂಪಾಯಿ. ನೋಡಿ, ಇಲ್ಲಿ ಸರಿಯಾಗಿ ಗಮನಿಸಿ, ಪುಸ್ತಕಗಳ ಸಂಖ್ಯೆ ಕಡಿಮೆಯಾದಂತೆ ಬೆಲೆಯೂ ಏನಾಯ್ತು? ಬೆಲೆಯೂ ಕಡಿಮೆ ಆಯ್ತು. ಅಂತಂದ್ರೆ ಒಂದು ಪರಿಮಾಣ ಹೆಚ್ಚಾದ್ರೆ ಇನ್ನೊಂದು ಪರಿಮಾಣ ಹೆಚ್ಚಾಗಬೇಕು, ಅಥವಾ ಒಂದು ಪರಿಮಾಣ ಕಡಿಮೆ ಆಗ್ತದೆ ಇನ್ನೊಂದು ಪರಿಮಾಣ ಕಡಿಮೆ ಆದ್ರೆ ಅದನ್ನ ನಾವೇನ್ ಕರಿತೀವಿ? ನೇರ ಅನುಪಾತ ಅಂತ ಕರಿತೀವಿ. ಎಸ್, ಇಲ್ಲಿ ಇನ್ನೂ ಒಂದು ಮಾಹಿತಿನೂ ಇದೆ. ಹೆಚ್ಚು ಹಾಕಿಕೊಂಡರೆ ಹೆಚ್ಚು ಬೆಲೆ ಕೊಡಬೇಕೆನ್ನುವಂಥದ್ದು. ಓಕೆ, ಈಗ ನಿಮ್ಗೆ ಇನ್ನ ಕ್ಲಾರಿಟಿ ಸಿಗ್ಬೇಕಂದ್ರೆ ತಿಳ್ಕೊಬೇಕು. ಹೇಳಿ, ಇದಕ್ಕೆ ರಿವರ್ಸ್ ಆಗಿರುವಂತ ವಿಲೋಮ ಅನುಪಾತದ ಬಗ್ಗೆ ತಿಳ್ಕೊಬೇಕು. ಏನ್ ವಿಲೋಮ ಅನುಪಾತ ಅಂತಂದ್ರೆ, ಒಂದು ಪ್ರಮಾಣ ಹೆಚ್ಚಾದಾಗ ಇನ್ನೊಂದು ಪ್ರಮಾಣ ಕಡಿಮೆಯಾಗುತ್ತದೆ, ಅಥವಾ ಒಂದು ಪ್ರಮಾಣ ಕಡಿಮೆ ಆದಾಗ ಇನ್ನೊಂದು ಪ್ರಮಾಣ ಹೆಚ್ಚಾದ್ರೆ ಅದನ್ನ ವಿಲೋಮ ಅನುಪಾತ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದಾಗ ನಿಮ್ಗೆ ಅದನ್ನ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಏನು? ಹೆಚ್ಚು ಜನ ಕೆಲಸ ಮಾಡಿದ್ರೆ ಕೆಲಸ ಮುಗಿಸಲು ಕಡಿಮೆ ಸಮಯ ಬೇಕಾಗುತ್ತದೆ, ಹೌದಲ್ವಾ? ಈಗ ಒಂದು ಮನೆ ಕಟ್ಟಬೇಕು. ಮನೆ ಕಟ್ಟೋಕೆ 10 ಜನ ಬರ್ತಿದ್ದಾರೆ. 10 ಜನ ಏನ್ ಮಾಡ್ತಾರೆ? 50 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಈಗ ಅದೇ ನೀವು ಅರ್ಥ ಮಾಡ್ಕೊಳ್ಳಿ. ಈಗ 20 ಜನ ತಗೊಬಂದ್ರೆ 20 ಜನ ಮಾಡ್ತಿದಾರೆ ಕೆಲಸನ ಅಂತ ಅನ್ಕೊಳ್ಳಿ. ಅದೇ ಕೆಲಸನ ಮಾಡುವಂತ ದಿನಗಳ ಸಂಖ್ಯೆ ಏನಾಗುತ್ತೆ? ಕಡಿಮೆ ಆಗುತ್ತೆ ಆಟೋಮೆಟಿಕಲಿ. 40-30 ದಿನನೋ ಏನೋ ಆಗುತ್ತೆ. ಅದೇ ಫಾರ್ ಎಕ್ಸಾಂಪಲ್, ಈಗ ನಾವು 30 ಜನನ ಅದೇ ಒಂದು ಮನೆ ಕಟ್ಟಕ್ ನಾವು ತಯಾರು ಮಾಡಿದೀವಿ ಅಂತಂದ್ರೆ ಇನ್ನ 20 ದಿನದಲ್ಲೇ ಆ ಮನೆ ಮುಗಿಬಹುದು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಜನಗಳ ಸಂಖ್ಯೆ ಹೆಚ್ಚಾದಂತೆ ದಿನಗಳ ಸಂಖ್ಯೆ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಇಲ್ಲಿ ಜನ ಎನ್ನುವಂಥದ್ದು ಒಂದು ಪರಿಮಾಣ ಆದ್ರೆ ದಿನ ಎನ್ನುವಂಥದ್ದು ಮತ್ತೊಂದು ಪರಿಮಾಣ. ಒಂದು ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡಿಮೆ ಆಗ್ತಾ ಇದೆ. ಇಲ್ಲಿ ಇನ್ನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ವಾಹನದ ವೇಗ ಹೆಚ್ಚಾದ್ರೆ ಗಮ್ಯಸ್ಥಾನ ತಲುಪಲು ಬೇಕಾಗುವಂತ ಸಮಯ ಕಡಿಮೆ ಆಗುತ್ತದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಫಾರ್ ಎಕ್ಸಾಂಪಲ್ ನಾನೀಗ ನಮ್ಮ ಊರಿನಿಂದ ನಗರಕ್ಕೆ ಹೋಗ್ಬೇಕು. ಎಷ್ಟು ದೂರ ಇದೆ? ಫಾರ್ ಎಕ್ಸಾಂಪಲ್ ಈಗ 100 ಕಿಲೋಮೀಟರ್ ಇದೆ ಅಂತ ಅನ್ಕೋಣ. ನಾನೇನ್ ಮಾಡ್ತೀನಿ? 10 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತೀನಿ. ಅಂದ್ರೆ 1 ಗಂಟೆಗೆ 10 ಕಿಲೋಮೀಟರ್ ಹೋಗೋದು ನಾನು. ಅವಾಗ ಏನಾಗುತ್ತೆ? ನಾನು ಈ ನಗರ ತಲುಪಬೇಕಂದ್ರೆ 10 ಅವರ್ ಹೋಗ್ಬೇಕಾಗುತ್ತೆ ನಾನು. ಈಗ ಏನ್ ಮಾಡ್ತೀನಿ? ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ತೀನಿ. ಎಷ್ಟು ಮಾಡ್ತೀನಿ? 50 ಕಿಲೋಮೀಟರ್ ಪರ್ ಅವರ್ ನಾನು ಸ್ಪೀಡ್ ಜಾಸ್ತಿ ಮಾಡ್ತಾ ಇದೀನಿ. ಅಂದ್ರೆ ಗಂಟೆಗೆ 50 ಕಿಲೋಮೀಟರ್ ಹೋಗ್ತೀನಿ. ಆದ್ರೆ ನಗರ ತಲುಪಬೇಕಂದ್ರೆ ನಗರ ಇರೋದು 100 ಕಿಲೋಮೀಟರ್, ಅಂದ್ರೆ 2 ಅವರ್ ಅಲ್ಲಿ ನಗರ ತಲುಪ್ಬಿಡ್ತೀನಿ. ಈಗ ನಾನು ಇನ್ನ ಬೇಗ ಹೋಗ್ಬೇಕು,
100 km/h ಸ್ಪೀಡಲ್ಲಿ ಹೋಗ್ತೀನಿ. 100 km/h ಅಲ್ಲಿ ಹೋದಾಗ 100 km ತಲುಪಕ್ಕೆ ಎಷ್ಟು ಅವರ್ ಬೇಕಾಗುತ್ತೆ? 1 ಗಂಟೆ ಬೇಕಾಗುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ವೇಗ ಹೆಚ್ಚಾದಂತೆ ಸಮಯ ಏನಾಗ್ತಾ ಇದೆ? ಸಮಯ ಎನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಓಕೆನಾ? ಸೊ ನಿಮ್ಗೆ ಈಗ ಅರ್ಥ ಆಗ್ತಾ ಇರುತ್ತೆ ಯಾಕಿದ್ನ ವಿಲೋಮ ಅನುಪಾತ ಅಂತ ಕರಿತೀವಿ ಅಂತ. ಸೊ ಇದಿಷ್ಟು ಎಕ್ಸಾಂಪಲ್ಸ್. ಇಲ್ಲಿ ಇನ್ನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹೆಚ್ಚು ಟ್ಯಾಪ್ ತೆರೆದರೆ ಟ್ಯಾಂಕ್ ತುಂಬಲು ಕಡಿಮೆ ಸಮಯ ಬೇಕಾಗುತ್ತೆ. ಹೌದಲ್ವಾ? ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೆಯಲ್ಲಿ ಒಂದೇ ನಲ್ಲಿ ಇದೆ ಅಂತಂದ್ರೆ ಸೊ ನೀವೇನ್ ಮಾಡ್ಬೇಕು? ಆ ಒಂದು ಟ್ಯಾಂಕ್ ತುಂಬಬೇಕು ಅಂತಂದ್ರೆ ಹೆಚ್ಚು ಸಮಯ ಬೇಕಾಗುತ್ತೆ. ಅದೇ ನಿಮ್ಮ ಮನೆ 2 ನಲ್ಲಿ ಇತ್ತು ಅಂತಂದ್ರೆ ಆ ಒಂದೊಂದು ಟ್ಯಾಂಕ್ ತುಂಬೋದಕ್ಕೆ ಕಡಿಮೆ ಸಮಯ ಬೇಕಾಗುತ್ತೆ. ಅದೇ 10 ನಲ್ಲಿ ಇತ್ತು ಅಂತಂದ್ರೆ ಒಂದು ಟ್ಯಾಂಕ್ ತುಂಬೋದಕ್ಕೆ ಇನ್ನ ಕಡಿಮೆ ಸಮಯ ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಈ ಆರೋ ಮಾರ್ಕ್ಸ್ ನ ಗಮನಿಸ್ಕೊಳ್ಳಿ. ಟ್ಯಾಪ್ಗಳು ಹೆಚ್ಚಾದಂತೆ ಸಮಯ ಕಡಿಮೆ ಆಗುತ್ತೆ, ವೇಗ ಹೆಚ್ಚಾದಂತೆ ಸಮಯ ಕಡಿಮೆ ಆಗುತ್ತದೆ, ಜನ ಹೆಚ್ಚಾದಂತೆ ಸಮಯ ಕಡಿಮೆ ಆಗುತ್ತೆ. ಅಂದ್ರೆ ಒಂದು ಹೆಚ್ಚಾಗ್ತಾ ಇದೆ, ಇನ್ನೊಂದು ಕಡಿಮೆ ಆಗ್ತಾ ಇರೋದು ನಾವೇನ್ ಕರಿತೀವಿ? ವಿಲೋಮ ಅನುಪಾತ ಅಂತ ಕರಿತೀವಿ. ಇಲ್ಲಿ ಆರೋ ಮಾರ್ಕ್ಸ್ ನ ಗಮನಿಸ್ಕೊಳ್ಳಿ. ಇಲ್ಲಿ ಅಕ್ಕಿಯ ಪ್ರಮಾಣ ಹೆಚ್ಚಾದಂತೆ ಬೆಲೆ ಜಾಸ್ತಿ ಆಗ್ತಾ ಇದೆ. ಅಥವಾ ಇನ್ನ ಬೇರೆ ಎಕ್ಸಾಂಪಲ್ಸ್ ನ ಗಮನಿಸ್ಕೊಳ್ಳಿ. ಪೆನ್ನುಗಳ ಸಂಖ್ಯೆ ಹೆಚ್ಚಾದಂತೆ ಹಣವೂ ಹೆಚ್ಚಾಗ್ತಾ ಇದೆ, ಕೆಲಸದ ಸಮಯ ಹೆಚ್ಚಾದಂತೆ ವೇತನವೂ ಹೆಚ್ಚಾಗುತ್ತದೆ. ಆರೋ ಮಾರ್ಕ್ಸ್ ನೋಡಿ, ಅಟ್ ಎ ಟೈಮ್ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಇದಾವೆ. ಇಂಥವುಗಳಿಗೆ ನಾವು ನೇರ ಅನುಪಾತ ಅಂತ ಕರಿತೀವಿ. ಸೊ ನಿಮ್ಗೆ ಒಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಳ್ತೀವಿ. ಹಾಗಾದ್ರೆ ಈ ನೇರ ಅನುಪಾತ ಮತ್ತೆ ವಿಲೋಮ ಅನುಪಾತಕ್ಕೆ ಏನು ಸೂತ್ರಗಳಿದಾವೆ? ನಾವಿವತ್ತು ಕೇವಲ ನೇರ ಅನುಪಾತ ಮಾತ್ರ ಚರ್ಚೆ ಮಾಡೋದ್ರಿಂದ ಸೊ ನೇರ ಅನುಪಾತ ಸೂತ್ರದ ಬಗ್ಗೆ ಮಾತ್ರ ನಾನು ನಿಮಗೆ ಹೇಗೆ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಗಮನಿಸಬಹುದು, ಇದು ನೇರ ಮತ್ತೆ ವಿಲೋಮ ಅನುಪಾತಗಳು. ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸಾಂಪಲ್ಸ್ ನ ಕೊಟ್ಟರು ಸಹ ನಾನು ಏನು ಬೇರೆ ಎಕ್ಸಾಂಪಲ್ಸ್ ತಗೊಂಡ್ಬಂದಿದ್ದೀನಿ ಅಂತಂದ್ರೆ ಇಲ್ಲೆಲ್ಲ ಮಿಕ್ಸ್ ಇದೆ. ಇಲ್ಲಿ ಜಸ್ಟ್ ನೋಡಿ, ಕೊಂಡ ವಸ್ತುಗಳ ಸಂಖ್ಯೆ ಹೆಚ್ಚಿದಂತೆ ಅವುಗಳ ಬೆಲೆಯೂ ಹೆಚ್ಚಾಗುತ್ತದೆ. ಇದು ನೇರ ಅನುಪಾತ. ಬ್ಯಾಂಕ್ ನಲ್ಲಿ ಠೇವಣಿ ಇಟ್ಟಿರುವ ಹಣ ಹೆಚ್ಚಾದಂತೆ ಬಡ್ಡಿಯೂ ಹೆಚ್ಚಾಗುತ್ತೆ. ನೋಡಿ, ಒಂದು ಹೆಚ್ಚಾಗ್ತಾ ಇದೆ ಅಂದ್ರೆ ಇನ್ನೊಂದು ಹೆಚ್ಚಾಗ್ತಾ ಇದೆ, ನೇರ ಅನುಪಾತ ಆಗುತ್ತೆ. ವಾಹನದ ಜವವು ಹೆಚ್ಚಿದಂತೆ ನಿರ್ದಿಷ್ಟ ದೂರವನ್ನು ಕ್ರಮಿಸಲು ಬೇಕಾಗುವಂತ ಸಮಯ ಏನಾಗುತ್ತೆ? ಕಡಿಮೆಯಾಗುತ್ತದೆ. ಒಂದು ಹೆಚ್ಚಾಗ್ತಾ ಇದೆ, ಒಂದು ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅದನ್ನ ನಾವೇಂತ ಕರಿತೀವಿ? ವಿಲೋಮ ಅನುಪಾತ ಅಂತ ಕರಿತೀವಿ. ನಾವು ಕೆಲಸ ಮಾಡಲು ಕೆಲಸಗಾರರ ಸಂಖ್ಯೆ ಹೆಚ್ಚಾದಂತೆ ಕೆಲಸ ಮುಗಿಯಲು ಬೇಕಾಗುವಂತ ಅವಧಿ ಕಡಿಮೆಯಾಗುತ್ತದೆ. ಒಂದು ಹೆಚ್ಚು ಒಂದು ಕಡಿಮೆ ಆದಾಗ ಏನಾಗುತ್ತೆ? ಅದು ನಾವು ವಿಲೋಮ ಅನುಪಾತ ಅಂತ ಕರಿತೀವಿ. ನಾನು ಈಗಾಗಲೇ ಹೇಳಿದಂತೆ ಇವತ್ತು ಭಾಗ 1 ನಾವು ನೇರ ಅನುಪಾತದ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೀವಿ. ಈಗಾಗಲೇ ತಿಳಿಸಿದಂತೆ ನೇರ ಅನುಪಾತ ಅಂದ್ರೆ ಏನರ್ಥ? ಫಾರ್ ಎಕ್ಸಾಂಪಲ್, ಈಗ ನಾನು ಇದನ್ನೀಗ ಜನರಲ್ ಫಾರ್ಮ್ ಅಲ್ಲಿ ಬರಿತೀನಿ. ಜನರಲ್ ಫಾರ್ಮ್ ಮೀನ್ಸ್ ಸಾಮಾನ್ಯ ಒಂದು ಮತ್ತೆ ಸಾಮಾನ್ಯಕರಣದಲ್ಲಿ ಬರಿತೀನಿ. ಫಾರ್ ಎಕ್ಸಾಂಪಲ್, ಈಗ ಒಂದನ್ನ ಅರ್ಥ ಮಾಡ್ಕೊಳ್ಳಿ. 1 kg ಸಕ್ಕರೆ ಬೆಲೆ 1 kg ಸಕ್ಕರೆ ಬೆಲೆ 50 ರೂಪಾಯಿ ಇದೆ ಅಂತ ಅನ್ಕೋಣ. ಹಾಗಾದ್ರೆ 10 kg ಸಕ್ಕರೆ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದಾಗ ಇದು ನಮಗೆ ಸಾಮಾನ್ಯ ಲೆಕ್ಕ. ಅದೇ ನಾವು ಇಲ್ಲಿ ಪರಿಮಾಣಗಳನ್ನ ಏನ್ ತಗೊಳ್ತೀವಿ? ಒಂದು ಕಡೆ ಸಕ್ಕರೆ ತಗೊಳ್ತಾ ಇದೀವಿ, ಮತ್ತೊಂದು ಕಡೆ ಹಣವನ್ನ ತೆಗೆದುಕೊಳ್ತಾ ಇದೀವಿ. ಕಾನ್ಸೆಪ್ಟ್ ಅರ್ಥ ಆದ್ರೆ ನೀವು ಲೆಕ್ಕ ಮಾಡೋದು ತುಂಬಾ ಸುಲಭ, ತುಂಬಾ ಬೇಗ ಲೆಕ್ಕಗಳಾಗ್ಬಿಡ್ತವೆ. ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೂತ್ರ ಹೇಗ್ ಬರುತ್ತೆ? ಫಾರ್ ಎಕ್ಸಾಂಪಲ್, ಈಗ ಸಕ್ಕರೆ ಎನ್ನುವಂಥದ್ದು ಒಂದು ಪರಿಮಾಣ, ಹಣ ಎನ್ನುವುದು ಇನ್ನೊಂದು ಪರಿಮಾಣ. ಈಗ 1 kg ಸಕ್ಕರೆ 50 ರೂಪಾಯಿ ಅಂದ್ಬಿಟ್ರೆ ನಮ್ಗೆ ಲೆಕ್ಕ ಉತ್ತರ ಸಿಕ್ಬಿಡುತ್ತಾ? ಇಲ್ಲ ಅಲ್ವಾ? ಫಾರ್ ಎಕ್ಸಾಂಪಲ್, ಈಗ ನೀವು ಅಂಗಡಿಗೆ ಹೋಗಿ ಏನ್ ಕೇಳ್ತೀರಾ? 10 kg ಸಕ್ಕರೆ ಕೊಡಿ, ಎಷ್ಟಾಗುತ್ತೆ ಅಂತ ಕೇಳ್ತೇನೆ. ಆ ಲೆಕ್ಕಾಚಾರ ಮಾಡಿ ಆದ್ರೆ ಹೇಳ್ಬೋದು. ಅಥವಾ ನೀವು ಕೇಳ್ತೀರಾ 1 kg ಸಕ್ಕರೆಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಕೇಳಿರ್ತೀರಾ. 1 kg 50 ರೂಪಾಯಿ ಆಗುತ್ತೆ ಅಂತಂದ್ರೆ ನೀವು ಮೈಂಡ್ ಅಲ್ಲಿ ಯೋಚನೆ ಮಾಡ್ತೀರಾ, 1 kg 50 ರೂಪಾಯಿ ಆದ್ರೆ 10 kg ಎಷ್ಟಾಗುತ್ತೆ ಅಂದ್ರೆ ಹೋಲಿಕೆ ಮಾಡ್ತೀರಾ, ಪರಿಮಾಣಗಳ ಹೋಲಿಕೆಯನ್ನ ಮಾಡ್ತೀರಾ. ಸೊ ಇಲ್ಲಿ ಮೊದಲನೇ ಪರಿಮಾಣ, ಈಗ 1 kg 50 ರೂಪಾಯಿ ಆಯ್ತು ಅಂತಂದ್ರೆ 10 kg ಎಷ್ಟಾಗ್ಬೋದು? ಅದು ಹೋಯ್ತು ಅಷ್ಟಾಗ್ಬೋದು. ಸೊ ಈಗ ನಾವೇನ್ ಮಾಡ್ತೀವಿ? ಸೊ ಇವೆರಡೂ ಸಹ ನಾವು ಹೋಲಿಕೆ ಮಾಡೋದ್ರಿಂದ ಇವುಗಳನ್ನ ನಾವು ಯಾವಾಗ್ಲೂ ಓರೆ ಗುಣಾಕಾರವನ್ನ ಮಾಡ್ತೀವಿ. ಸೊ ನಮ್ಗೆ ಇಲ್ಲಿ ಉತ್ತರ ಏನ್ ಬರುತ್ತೆ ಅಂತಂದ್ರೆ x1 ಇಂಟು y2 ಇಸ್ ಈಕ್ವಲ್ ಟು x2 ಇಂಟು y1 ಅಂತ ಬರುತ್ತೆ. ನೋಡಿ, ಯಾಕೆ ನಾನು ಇಲ್ಲಿ ಓರೆ ಗುಣಾಕಾರ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಪಾಠ ಪೂರ್ತಿ ನೀವೇನ್ ಮಾಡ್ತಿರೋ ನೀವು ಓರೆ ಗುಣಾಕಾರವನ್ನ ಮಾಡಿದ್ರೆ ನಿಮ್ಗೆ ಇದು ಬೇಗ ಉತ್ತರ ಸಿಗುವಂತದ್ದು. ಬೇರೆ ಮೆಥಡ್ ಯೂಸ್ ಮಾಡ್ಬೋದು, LCM ಮೆಥಡ್ ಯೂಸ್ ಮಾಡ್ಬೋದು, ಬಟ್ ಓರೆ ಗುಣಾಕಾರ ಮಾಡಿದ್ರೆ ತುಂಬಾ ಬೇಗ ಯೂಸ್ ಆಗುತ್ತೆ, ತುಂಬಾ ಬೇಗ ಆನ್ಸರ್ ಸಿಗುತ್ತೆ. ಈಗ ನಾನು ಇದನ್ನ ಇಷ್ಟು ನೆನ್ಪಿಟ್ಕೊಳ್ಳಬಹುದು. ನಾನು ಇನ್ನ ಏನ್ ಮಾಡ್ಬೋದು ಅಂತಂದ್ರೆ ಇದು ನಾನು ಭಿನ್ನ ರಾಶಿಗಳು ಬರ್ಕೊಳ್ತೀನಿ. ನೋಡ್ಕೊಳ್ಳಿ, x1 ಹಾಗೆ ಇರ್ಲಿ. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿರುವಂತ x2 ಏನಾಗುತ್ತೆ? ಈ ಕಡೆ ಬಂದಾಗ ಏನಾಗುತ್ತೆ? ಡಿವೈಡೆಡ್ ಬೈ x2 ಆಗುತ್ತೆ. ಯಾಕಂದ್ರೆ ಇಲ್ಲಿ ಇಂಟು ಇದೆ, ಈ ಕಡೆ ಬೈ x2 ಆಗುತ್ತೆ. ಇಲ್ಲಿ ಆಲ್ರೆಡಿ y1 ಇದೆ ನೋಡಿ, ಇಲ್ಲಿ y2 ಇರುವಂತದ್ದು ಈ ಕಡೆ ಈ ಭಾಗ ಬಂದಾಗ ಏನಾಗುತ್ತೆ? y2 ಎನ್ನುವಂಥದ್ದು ಆಗುತ್ತೆ. ಅಂದ್ರೆ ಡಿವೈಡೆಡ್ ಬೈ y2 ಅಂತ ಆಗುತ್ತೆ. ಇದನ್ನ ನಾವು ನೇರ ಅನುಪಾತದ ಸೂತ್ರ ಎಂದು ಕರಿತೀವಿ. ನೋಡಿ, ಇದು ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ. x1 ಬೈ x2 y1 ಬೈ y2. ನೋಡಿ, x1 y1 ಮೇಲ್ಭಾಗದಲ್ಲಿರುತ್ತೆ, x2 y2 ಕೆಳಭಾಗದಲ್ಲಿರುತ್ತೆ. ಈಗ ಇದನ್ನ ಬಳಸ್ಕೊಂಡು ನಾವು ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಬಿಡಿಸೋಣ. ನೋಡಿ, ಸಾಮಾನ್ಯ ಲೆಕ್ಕಗಳಾದ್ರೆ ಈಸಿಯಾಗಿ ಬಿಡಿಸಬಹುದು, ಸ್ವಲ್ಪ ಕಷ್ಟದ ಲೆಕ್ಕಗಳಾದ್ರೆ ನಾವು ಸೂತ್ರ ಬಳಸ್ಕೋಬೇಕಾಗುತ್ತೆ. ಸೊ ಈಗ ಇಲ್ಲಿ ಗಮನಿಸ್ಕೊಳ್ಳಿ, ಪೆಟ್ರೋಲ್ ಇದೆ. ಪೆಟ್ರೋಲ್ ಅಲ್ಲಿ ನೋಡಿ 4 ಲೀಟರ್ ಹಾಕಿದ್ರೆ ಅದೇನಾಗುತ್ತೆ? 60 ಮೀಟರ್ ದೂರ ಹೋಗುತ್ತೆ. ಜಸ್ಟ್ ಅವ್ರ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಷ್ಟೇ.
ಓಕೆನಾ, 60 ಕಿಲೋಮೀಟರ್ ಅಂತ ಅನ್ಕೋಣ. ಓಕೆನಾ, 60 ಕಿಲೋಮೀಟರ್ ಆಗುತ್ತೆ. ಹಾಗಾದ್ರೆ 8 ಕಿಲೋಮೀಟರ್ಗೆ ಎಷ್ಟಾಗುತ್ತೆ? ಎಸ್, ನೀವು ಯೋಚನೆ ಮಾಡ್ತಿರೋದು ಕರೆಕ್ಟ್ ಆಗಿದೆ. ಏನ್ ಅನ್ಕೊಳ್ತಾ ಇದ್ರಾ? ನೋಡಿ, ಡಬಲ್ ಆಗ್ತಾ ಇದೆ. ಅದು ಇಲ್ಲ ಆಗುವಂತದ್ದು ಏನಾಗುತ್ತೆ? ಇಲ್ಲೂ ಡಬಲೇ ಆಗುತ್ತೆ. ಎಸ್, ನೀವು ಅನ್ಕೊಂಡಿರೋದು ಕರೆಕ್ಟ್. ಬಟ್ ನಾವು ಸೂತ್ರದ ಪ್ರಕಾರ ಬಳಸಿದಾಗಲೂ ಸಹ ನಮ್ಗೆ ಅದೇ ಉತ್ತರ ಬರುತ್ತೆ. ಈಗ 4 ಕಿಲೋಮೀಟರ್ಗೆ 60 ಮೀಟರ್ ಬಂದಿದೆ ಅಂತಂದ್ರೆ 8 ಕಿಲೋಮೀಟರ್ಗೆ ಎಷ್ಟು ಬರುತ್ತೆ? ಎಸ್, ನಿಮ್ಮ ಯೋಚನೆ ಕರೆಕ್ಟ್ ಆಗಿದೆ. 120 ಮೀಟರ್. ಯಾಕಂದ್ರೆ 4 2 8, 62 20. ಅದಲ್ಲ, ಆದ್ರೆ ಸೂತ್ರದ ಪ್ರಕಾರ ಹೇಗ್ ಮಾಡೋದು? ಫಾರ್ ಎಕ್ಸಾಂಪಲ್ GPT ಅವರು ಇದ್ದೀರಾ, ಸೂತ್ರದ ಪ್ರಕಾರ ಹೇಗ್ ಮಾಡಬೇಕು ನೋಡಿ. ಈಗ ಲೀಟರ್ಗಳೆನ್ನುವಂಥದ್ದು ಒಂದು ಪರಿಮಾಣ ಅದಲ್ವಾ, ಇದನ್ನ x1 ಅಂತ ಪರಿಗಣಿಸಿ, ಇದನ್ನ x2 ಅಂತ ಪರಿಗಣಿಸಬೇಕು. ದೂರ ಅನ್ನುವಂಥದ್ದು ಮತ್ತೊಂದು ಪರಿಮಾಣ, ಇದನ್ನ y1 ಅಂತ ಪರಿಗಣಿಸಿ, ಕಂಡುಹಿಡಿಯಬೇಕಾಗಿರೋದನ್ನ y2 ಅಂತ ತಗೊಳ್ಳಿ. ಸೊ ನಮ್ ಸೂತ್ರ ಏನಿದೆ? x1/x2 is equal to y1/y2. x1 ಎನ್ನುವಂಥದ್ದು ಎಷ್ಟಿದೆ? ಈಗ x1 ಎನ್ನುವಂಥದ್ದು 4, x2 ಎನ್ನುವಂಥದ್ದು 8 is equal to y1 ಅಂತಂದ್ರೆ 60. ನಾನೇನ್ ಕಂಡಿಡ್ಬೇಕು? y2 ಅನ್ನ ಕಂಡಿಡ್ಕೋಬೇಕು. ನೋಡಿ, ಈಕ್ವಲ್ಸ್ ಇದ್ದಾಗ ಏನ್ ಮಾಡ್ಬೇಕು? ನೀವು ಓರೆ ಗುಣಾಕಾರವನ್ನ ಮಾಡ್ಬೇಕು. ಸೊ ಓರೆ ಗುಣಾಕಾರ ಮಾಡಿದಾಗ ನಮ್ಗೆ ಏನು ಉತ್ತರ ಬರುತ್ತೆ? 4 ಇಂಟು y2 is equal to 8 ಇಂಟು 60. ಹಾಗಾದ್ರೆ y2 ಬೆಲೆ ಎಷ್ಟಾಗುತ್ತೆ? y2 is equal to 8 ಇಂಟು 60 ಡಿವೈಡೆಡ್ ಬೈ 4. 4 1 4, 4 2 8, 2 2 120, ಅಥವಾ 2 6 12, 1 0 ಇದೆ 0. ಅಷ್ಟೇ ಅಲ್ವಾ? ನೀವು ಯೋಚನೆ ಮಾಡಿದ ಮೆಥಡ್ ಕರೆಕ್ಟೇ, 120 ಆನ್ಸರ್. ಬಟ್ ನಾವಿಲ್ಲಿ ಲೆಕ್ಕಾಚಾರ ಮಾಡ್ಬೇಕು ಅಂದಾಗ ಇದೇ ರೀತಿಯಾಗಿ ಲೆಕ್ಕಾಚಾರಗಳನ್ನ ಮಾಡ್ಬೇಕು. ಅಂದ್ರೆ ಇದು ತುಂಬಾ ಸುಲಭ ಆಗ್ಬಿಡುತ್ತೆ. ವಿಲೋಮ ಅನುಪಾತ ಬಂದಾಗ ಅಲ್ಲೂ ಸೂತ್ರ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ಅವರು ಅದನ್ನೇ ಹೇಳಿದ್ದಾರೆ. ಸೊ ಅದೇ ರೀತಿ ಲೆಕ್ಕಗಳನ್ನ ಮಾಡಿದ್ದಾರೆ. ಸೊ ನಾವೀಗ ಒಂದೊಂದೇ ಸುಲಭವಾಗಿರೋ ಲೆಕ್ಕವನ್ನ ಮಾಡೋಣ. ಎಸ್, ಈ ಒಂದು ಸೆಷನ್ ನಿಮಗೆ ಉಪಯುಕ್ತ ಆಗ್ತಾ ಇದೆ ಅಂತಂದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಮಾಡಿ ಸ್ನೇಹಿತರೆ. ಈಗ ಮೊದಲನೇ ಪ್ರಶ್ನೆಯನ್ನ ಬಿಡಿಸೋಣ, ಎಕ್ಸಾಂಪಲ್ ಲೆಕ್ಕನೆ ಬಿಡಿಸೋಣ. ಒಂದು ನಿರ್ದಿಷ್ಟ ಗುಣಮಟ್ಟದ 5 ಮೀಟರ್ ಬಟ್ಟೆಯ ಬೆಲೆಯು 210 ಇದೆ. ಅದೇ ವಿಧದ 2, 4, 10, 13 ಮೀಟರ್ ಬಟ್ಟೆಯ ಕೋಷ್ಟಕವನ್ನ ತಯಾರಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಾವ್ ಇಷ್ಟನ್ನ ತಿಳ್ಕೊಳ್ಳೋದಕ್ಕಿಂತ ನಾವೇನ್ ಮಾಡೋಣ, ನಾನು ಈ ಲೆಕ್ಕವನ್ನ ಕಡಿಮೆ ಮಾಡ್ತೀನಿ. ಏನು? ಒಂದು ನಿರ್ದಿಷ್ಟ ಗುಣಮಟ್ಟದ ಗುಣಮಟ್ಟದ 5 ಮೀಟರ್ ಬಟ್ಟೆ ಬೆಲೆ 210 ರೂಪಾಯಿ ಇದೆ. 13 ಮೀಟರ್ ಬಟ್ಟೆ ಬೆಲೆ ಎಷ್ಟು? ಎಸ್, ಈಗ ನಿಮ್ಗೆ ಲೆಕ್ಕಾಚಾರ ಮಾಡೋದಕ್ಕೆ ಸೂತ್ರ ಬೇಕೇ ಬೇಕಾಗುತ್ತೆ. ಏನು? ಇಲ್ಲಿ ಪರಿಮಾಣಗಳು ಯಾವ್ಯಾವು? ಒಂದು ಬಟ್ಟೆಯ ಒಂದು ಬಟ್ಟೆ, ಮತ್ತೊಂದು ಬೆಲೆ. ಸೊ ಬಟ್ಟೆಯನ್ನ ನಾವು ಒಂದು ಪರಿಮಾಣ, ಅಥವಾ ನಾನು ಬಟ್ಟೆಯನ್ನು ತಗೊಳ್ತೀನಿ x ಅಂತ ತಗೊಳ್ತೀನಿ. ಈಗ ಏನು ಬೆಲೆಯನ್ನ ಇನ್ನೊಂದು ಪರಿಮಾಣ y1 ಅಂತ ತಗೊಳ್ತೀನಿ. ಇಲ್ಲಿ ಮತ್ತೇನಿದೆ? ಬಟ್ಟೆ ಮತ್ತೆ ಬಂದಿದೆ x2 ಅಂತ ತಗೊಳ್ತೀನಿ. ಏನ್ ಕಂಡುಹಿಡಿಬೇಕು? ಬೆಲೆ ಕಂಡುಹಿಡಿಬೇಕಾದ್ರಿಂದ y2 ಅಂತ ತಗೊಳ್ತೀನಿ. ಸೂತ್ರ ಏನಿದೆ? x1/x2 is equal to y1/y2. ನನಗೆ ಎಷ್ಟು ಬೆಲೆ ಕಂಡುಹಿಡಬೇಕು? 13 ಮೀಟರ್ ಬಟ್ಟೆ ಬೆಲೆ ಕಂಡುಹಿಡಬೇಕು. ಅವ್ರು 1 ಮೀಟರ್ ಬಟ್ಟೆ ಕೊಟ್ಬಿಟ್ಟಿದ್ರೆ ನೀವು ಈಸಿಯಾಗಿ ಗುಣಿಸ್ ಮಾಡ್ಬಿಡ್ತಾ ಇದ್ರಿ. ಈಗ ಅವ್ರು 5 ಮೀಟರ್ ಕೊಟ್ಟಿದ್ದಾರೆ. ಸೊ x1 ಎಷ್ಟಾಯ್ತು? ಅಲ್ಲಿ x1 ಎನ್ನುವಂಥದ್ದು 5, x2 ಎಷ್ಟಾಯ್ತು? x2 ಅಂತ ಅವರೇ ಕೊಟ್ಟಿದ್ದಾರೆ 13, y1 ಎಷ್ಟು? 210. ಹಾಗಾದ್ರೆ y2 ಎಷ್ಟಾಗುತ್ತೆ? ನಾವೀಗ ಏನ್ ಮಾಡ್ಬೇಕು? ಸೇಮ್ ಓರೆ ಗುಣಾಕಾರವನ್ನ ಮಾಡ್ಬೇಕು. ಈ ಲೆಕ್ಕವನ್ನ ಇಲ್ಲಿಂದ ಮಾಡ್ತೀನಿ, ಗಮನಿಸ್ಕೊಳ್ಳಿ. ಈಗ ಓರೆ ಗುಣಾಕಾರ ಮಾಡಿದಾಗ 5 ಇಂಟು y2 is equal to 13 ಇಂಟು 120 ಆಗುತ್ತೆ, 210 ಆಗುತ್ತಾ? ಈಗ ನಾನು y2 ಕಂಡುಹಿಡ್ಕೋಬೇಕಾದ್ರೆ ಇಲ್ಲಿ ಇಂಟು 5 ಈ ಕಡೆ ಬಂದಾಗ ಏನಾಗುತ್ತೆ? ಡಿವೈಡೆಡ್ ಬೈ 5 ಆಗುತ್ತೆ. y2 is equal to 13 ಇಂಟು 210 ಡಿವೈಡೆಡ್ ಬೈ 5. ಈಗ 5ರಿಂದ ಭಾಗ ಮಾಡಿ. 5 1 5, 5 4 20, ಮತ್ತೆ 20 ಆದ್ರೆ ಇಲ್ಲಿ 21 ಇದೆ, ಇಲ್ಲಿ ನಾವು 1 ಉಳ್ಕೊಂಡಿರುತ್ತೆ. 1 0 10 ಆಯ್ತು, 5 2 10. ಹಾಗಾದ್ರೆ y2 ಬೆಲೆ ಎಷ್ಟಾಗುತ್ತೆ? y2 is equal to 13 ಇಂಟು 42. ಇದು y2 ಬೆಲೆ. ಗುಣಿಸ್ ನೋಡೋಣ. 2 3 6, 2 1 2, 4 3 12, 4 1 4 1 5. ಟೋಟಲ್ ಎಷ್ಟಾಗುತ್ತೆ? ಸೊ ಕೂಡಿ 6 4 5 ಅಂದ್ರೆ 546 ರೂಪಾಯಿಗಳು. 5 ಮೀಟರ್ ಬಟ್ಟೆ ಬೆಲೆ 210 ರೂಪಾಯಿ ಆಯ್ತು ಅಂದ್ರೆ 13 ಮೀಟರ್ ಬಟ್ಟೆ ಬೆಲೆ ಎಷ್ಟಾಗುತ್ತೆ? 546 ಅಂತ ನಮ್ಗೆ ಬರ್ತಿದೆ. ಕರೆಕ್ಟ್ ಆಗಿದೆಯಾ? ಎಸ್ ಇರ್ಬೋದು, ಅದನ್ನ ಗಮನಿಸೋಣ ಕರೆಕ್ಟ್ ಆಗಿದೆಯಾ ಇಲ್ವಾ ಎನ್ನುವಂಥದ್ದು. ಕೊನೆಯದಾಗಿ ನಮ್ಗೆ ಇಲ್ಲಿ ಎಸ್ ನೋಡಿ, ಇಲ್ಲಿ 13 ಮೀಟರ್ ಬಟ್ಟೆ ಬೆಲೆ ಎಷ್ಟಿದೆ? 546. ಇಲ್ಲಿದೆ ನೋಡಿ, x5 is equal to 13 ಮೀಟರ್ ಬಟ್ಟೆ ಬೆಲೆ 546 ರೂಪಾಯಿ ಆಗುತ್ತೆ. ಅಂದ್ರೆ ಈ ರೀತಿಯಾಗಿ ಬಿಡಿಸ್ಬೇಕು. ನಾವು ಎಲ್ಲಾ ಲೆಕ್ಕಗಳನ್ನು ಬಿಡಿಸಬಹುದಿತ್ತು, ಒಂದೊಂದೇ ರೀತಿಯ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀನಿ, ತುಂಬಾ ಸುಲಭ ಆಗ್ಲಿ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಲೆಕ್ಕವನ್ನು ನಾನು ಯಾಕೆ ಇಲ್ಲೇ ಬಿಡಿಸ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಮುಂದೆ ನಿಮ್ಗೆ ಇಲ್ಲಿ ಆನ್ಸರ್ಸ್ ಇದೆ. ಸೊ ಆನ್ಸರ್ ಬೇಡ, ನಾನು ಇಲ್ಲೇ ಆನ್ಸರ್ಸ್ ನ ನಿಮ್ಗೆ ಯಾವ ರೀತಿಯಾಗಿ ತಿಳ್ಕೊಬೇಕಂತ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ನೀವು ಲೆಕ್ಕ ಈಸಿಯಾಗಿ ಮಾಡ್ತೀರಾ, ಆದ್ರೆ ಯಾವ ಪರಿಮಾಣವನ್ನು ಎಲ್ಲಿ ಹಾಕೋಬೇಕಂದ್ರೆ ಬರ್ಕೋಬೇಕನ್ನ. ಅದಕ್ಕೆ ನೀವು ಈ ರೀತಿ ಲೆಕ್ಕಗಳು ಮಾಡಿದಾಗ 2 ಪರಿಮಾಣಗಳು ಯಾವ್ಯಾವ ಇದೆ ಅನ್ನೋದು ಒಂದ್ ಕಡೆ ಬರ್ಕೋಬೇಕು. ಈಗ ಮೊದಲನೇದಾಗಿ ಈಗ ಎರಡನೇ ಉದಾಹರಣೆ ಗಮನಿಸೋಣ. 14 ಮೀಟರ್ ಎತ್ತರದ ವಿದ್ಯುತ್ ಕಂಬವು 10 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುತ್ತದೆ. ಇಲ್ಲಿ 2 ಪರಿಮಾಣ ಬಂತ, ಯಾವುದು?
14 ಮೀಟರ್ ಎತ್ತರದೊಂದು ವಿದ್ಯುತ್ ಕಂಬ. ಒಂದು ಕಂಬ ಇದೆ, ಅದೇನ್ ಮಾಡ್ತಾ ಇದೆ, ಇನ್ನೊಂದು ಪರಿಮಾಣ ಯಾವ್ದಾಗುತ್ತೆ, ನೆರಳನ್ನ ಉಂಟು ಮಾಡುತ್ತೆ. ನೆರಳು ಎಷ್ಟು ಕಂಬ, 14 ಮೀಟರ್ ಇರುವಂತದ್ದು ಕಂಬ ಎಷ್ಟು ನೆರಳು ಉಂಟು ಮಾಡುತ್ತೆ, 10 ಮೀಟರ್ ನೆರಳನ್ನ ಉಂಟು ಮಾಡುತ್ತೆ. ಆಗ ಅವ್ರು ಹೇಳ್ತಿದ್ದಾರೆ, ಹಾಗಾದ್ರೆ ಇದೇ ಸಂದರ್ಭದಲ್ಲಿ 15 ಮೀಟರ್ ಉದ್ದದ ನೆರಳನ್ನ ನೋಡಿ, ಈಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೆರಳನ್ನ ಮಾತ್ರ ಕೊಡ್ತಾ ಇರೋದವ್ರು, ಕಂಬ ಕೊಟ್ಟಿಲ್ಲ. ನೆರಳಂದ್ರೆ ಎಲ್ಲಿ ಬರ್ಕೋಬೇಕು, ಇದ್ರ ಕೆಳಗಡೆ ಬರ್ಕೋಬೇಕು. ಪರಿಮಾಣದ ನೆರಳಿನಂತ ಪರಿಮಾಣನ ಇದ್ರ ಕೆಳಗಡೆ ಬರ್ಕೋಬೇಕು. ಈಗ ನಾನೇನ್ ಕಂಡಿಡಿಬೇಕು, ಈ ಪರಿಮಾಣನ ಕಂಡುಹಿಡಿಬೇಕು. ಇದು ನನಗೆ ಗೊತ್ತಿಲ್ಲ, ನಾನು ಅದನ್ನ ಎಕ್ಸ್ ಅಂತ ಬರ್ಕೊಳ್ತೀನಿ. ನೋಡಿ, ಸೂತ್ರ ಇರ್ಲೇಬೇಕು ಅಂತಲ್ಲ, ಸೂತ್ರ ಇಲ್ಲದೆ ಇದ್ರೆ ಹೇಗ್ ಮಾಡ್ಬೋದು ಅಂತ ಹೇಳ್ತಾ ಇರೋಂಥದ್ದು. ಈಗ ಏನ್ ಮಾಡ್ಬೇಕು, ಓರೆ ಗುಣಾಕಾರವನ್ನ ಮಾಡಬೇಕು. ಓರೆ ಗುಣಾಕಾರ ಮಾಡಿದಾಗ ಏನ್ ಬರುತ್ತೆ, ಎಕ್ಸ್ ಇಂಟು 10 ಇಸ್ ಈಕ್ವಲ್ ಟು 14 ಇಂಟು 15 ಅಲ್ವಾ. ಈಗ ನಂಗೆ ಎಕ್ಸ್ ಮಾತ್ರ ಬೇಕಾಗಿರೋದ್ರಿಂದ 14 ಇಂಟು 15 ಡಿವೈಡೆಡ್ ಬೈ 10. 5 2 10, 5 3 15. ಮತ್ತೆ ಇಲ್ಲಿ ಛೇದದಲ್ಲಿ 2 ಇದೆ, 2 1 2, 2 7 14. ಇಲ್ಲಿ ಎಷ್ಟು ಉಳ್ಕೊಳ್ಳಿದೆ, ಇಲ್ಲಿ 7 ಇದೆ, ಇಲ್ಲಿ 3 ಇದೆ. ಎಕ್ಸ್ ನ ಬೆಲೆ ಎಷ್ಟಾಗುತ್ತೆ, ಎಕ್ಸ್ ನ ಬೆಲೆ 21. ಏನ್ ಎಕ್ಸ್ ಅಂದ್ರೆ ಇದ್ರ ಬೆಲೆ 21 ಆಯ್ತು. ಅಂದ್ರೆ ಏನರ್ಥ, ಕಂಬ 21 ಮೀಟರ್ ಎತ್ತರ ಇದ್ದಾಗ 15 ಮೀಟರ್ ನೆರಳನ್ನ ಉಂಟು ಮಾಡುತ್ತೆ ಅಂತ ಅರ್ಥ. ಸೊ ಇನ್ನೂ ಸಿಂಪಲ್ ಆಗಿ ಏನ್ ಮಾಡ್ಬೋದು, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇದಿಷ್ಟು ಲೆಕ್ಕಾಚಾರ ಈ ರೀತಿ ಮಾಡ್ಬೋದು. ಸೊ ಇನ್ನು ಏನ್ ಮಾಡ್ಬೋದು, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಪರಿಮಾಣ ನಮ್ಗೆ 2 ಪರಿಮಾಣ ಸಿಕ್ಕಿದೆ. 10 ಮತ್ತೆ 15ಕ್ಕೆ ಏನಿದೆ, ಎಷ್ಟು ಸಲ ಗುಣಿಸಿದ್ರೆ ಬರುತ್ತೆ, ಇಂಟು 1.5. 1.5 10ಕ್ಕೆ 1.5 ಗುಣಿಸಿದ್ರೆ 15 ಬರುತ್ತೆ. 14ಕ್ಕೆ 1.5 ಗುಣಿಸಿದ್ರೆ ಏನ್ ಬರುತ್ತೆ, ನಿಮ್ಗೆ 21 ಬರುತ್ತೆ. ನಮ್ ಮುಂದೆ ಈಗ 1.5 ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ಮುಂದೆ ಲೆಕ್ಕಗಳು ಮಾಡಿದ್ರೆ ತುಂಬಾ ಸುಲಭ ಅನ್ಸ ಗೊತ್ತಾಗುತ್ತೆ. ನಿಮ್ಗೆ ಇಲ್ಲಿ ನೋಡಿ ಬೆಲೆ ಎಷ್ಟು ಬಂದಿದೆ ಅನ್ನುವಂಥದ್ದನ್ನ, ನಮ್ಗೆ 21 ಆನ್ಸರ್ ಬಂದಿದೆ ನೋಡಿ. ಎಕ್ಸ್ ಇಸ್ ಈಕ್ವಲ್ ಟು 21. ಹಾಗಾದ್ರೆ ಮರದ ಎತ್ತರವು 21 ಮೀಟರ್ ಆಗಿದೆ ಅಂತಂದ ಬರಿಬಹುದು. ನೀವು ಯಾವ ರೀತಿ ಲೆಕ್ಕಾಚಾರ ಮಾಡೋದು ನಿಮ್ಗೆ ಅದೇ ರೀತಿಗೆ ಬರುವಂತದ್ದು. ಇಲ್ಲಿ ಇನ್ನೊಂದು ಲೆಕ್ಕವನ್ನು ಇಲ್ಲಿ ಕೊಟ್ಟಿದ್ದಾರೆ, ಆ ಲೆಕ್ಕವನ್ನು ಮಾಡೋಣ. ದಪ್ಪ ಕಾಗದದ 12 ಹಾಳೆಗಳ ತೂಕವು 40 ಗ್ರಾಂಗಳಾದರೆ, ನೋಡಿ ಇಲ್ಲಿ 2 ಪರಿಮಾಣಗಳು ಯಾವ್ಯಾವು, 12 ಹಾಳೆಗಳ ತೂಕ 40 ಗ್ರಾಂ. ಇಲ್ಲಿ ಕಾಗದ ಎನ್ನುವಂಥದ್ದಿದೆ, ಮತ್ತೆ ಇನ್ನೊಂದೇನು ಕೊಟ್ಟಿದ್ದಾರೆ, ಅದರ ತೂಕ ಕೊಟ್ಟಿದ್ದಾರೆ ಅಲ್ವಾ. ಈಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಹಾಳೆ ಕೊಟ್ಟಿದ್ದಾರೆ, 12 ಹಾಳೆಗಳ ತೂಕ 40 ಗ್ರಾಂ ಇದೆ. ಹಾಗಾದ್ರೆ ಕಾಗದದ ಎಷ್ಟು ಹಾಳೆಗಳು 2.5 kg ತೂಗುತ್ತವೆ. 2.5 ಅಂತಂದ್ರೆ ಇದು ನೀವು ನಮಗೆ ಭಿನ್ನರಾಶಿಗೆ ಪರಿವರ್ತನೆ ಮಾಡಿ, ಭಿನ್ನರಾಶಿಲಿ ಇದೆ, ಮಿಶ್ರ ಭಿನ್ನರಾಶಿಲಿ ಇದೆ, ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೊಳ್ಳಿ. 2 1/2 ಅನ್ನ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೊಂಡ್ರೆ ಏನಾಗುತ್ತೆ, ಅಥವಾ ವಿಷಮ ಭಿನ್ನರಾಶಿಗಿಂತ ನಾವೇನ್ ಮಾಡ್ಬೋದು, ಇದನ್ನ ಇಲ್ಲಿ ಇವರು ಗ್ರಾಮ್ಗಳಲ್ಲಿ ಕೊಟ್ಟಿರೋದ್ರಿಂದ ಕಿಲೋಗ್ರಾಮ್ ಅನ್ನ ನೀವು ಗ್ರಾಮ್ಗೆ ಪರಿವರ್ತನೆ ಮಾಡ್ಕೊಳ್ಳೋದು ಬೆಟರ್. ಸೊ 1 kgಗೆ ಎಷ್ಟು ಗ್ರಾಮ್ ಆಗುತ್ತೆ, 1 kgಗೆ 1000 ಗ್ರಾಮ್ ಅಲ್ವಾ. ಹಾಗಾದ್ರೆ 2.5 kgಗೆ ಎಷ್ಟು ಗ್ರಾಮ್ ಆಗುತ್ತೆ, 2.5 kg ನಿಮ್ಗೆ ಗೊತ್ತಿರುವಂತೆ 2500 ಗ್ರಾಮ್ ಆಗುತ್ತೆ, ಹೌದಲ್ವಾ. ಬೇಕಾದ್ರೆ ನೀವು ಇನ್ನ ಸುಲಭವಾಗಿ ಗುಣಿಸ್ ನೋಡ್ಬೋದು. ಸೊ 2 kgಗೆ 2000 ಗ್ರಾಮ್ ಆಗಿರುತ್ತೆ. ಅರ್ಧ kgಗೆ ಎಷ್ಟು, 1 kgಗೆ 1000 ಗ್ರಾಮ್ ಅಂದ್ರೆ ಅರ್ಧ kgಗೆ 500 ಗ್ರಾಮ ಅಂದ್ರೆ 2500 ಗ್ರಾಮ್. ಅಂದ್ರೆ 2500 ಗ್ರಾಮ್ ಅದು ತೂಕ ಇರುವಂತದ್ದು. ನೋಡಿ, ನಾನು ಯಾಕೆ ಇಲ್ಲಿ ಕ್ವಾಂಟಿಟಿಗಳನ್ನ ಒಂದೇ ಪರಿಮಾಣದಲ್ಲಿ ಬರ್ಕೋಬೇಕು, ಇದು ಗ್ರಾಮಲ್ಲಿ ಆಯ್ತು, ನಾನು ಗ್ರಾಮ್ಗೆ ಇಲ್ಲಿ ಪರಿವರ್ತನೆ ಮಾಡ್ಕೊಂಡಿದ್ದೀನಿ. ಹೀಗಾದ್ರೆ ಎಷ್ಟು ಕಾಗದ ಹಾಳೆಗಳು ಇರ್ತವೆ, 12 ಹಾಳೆಗಳ ತೂಕ 40 ಗ್ರಾಮ್ ಆದ್ರೆ ಎಷ್ಟು ಹಾಳೆಗಳ ತೂಕ 2500 ಆಗುತ್ತೆ ಅಂತ. ಇಷ್ಟನ್ನು ಬರ್ಕೊಂಡ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಟ್ ಬರ್ಕೋಬೇಕಂತಂದಾಗ ಅವುಗಳ ಕ್ವಾಂಟಿಟಿ ಒಂದೇ ರೀತಿಯಾಗಿದೆ ಅನ್ನೋದನ್ನ ನೀವು ಗಮನಿಸ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ತೂಕ, ಈಗ ನಾನೇನ್ ಮಾಡ್ಬೇಕು, ಓರೆ ಗುಣಾಕಾರವನ್ನ ಮಾಡ್ಬೇಕು. ಓರೆ ಗುಣಾಕಾರ ಮಾಡಿದ ನಮ್ಗೆ ಏನ್ ಬರುತ್ತೆ, ಎಕ್ಸ್ ಇಂಟು 40 ಇಸ್ ಈಕ್ವಲ್ ಟು 12 ಇಂಟು 2500. ಇಲ್ಲಿ ಎಕ್ಸ್ ನ ಬೆಲೆ, ಸಾರಿ ನಾ ಇಲ್ಲಿ ಮಾಡ್ತೀನಿ, ಇದನ್ನ ಈ ಭಾಗದಲ್ಲಿ ಬರೀತೀನಿ, ಗಮನಿಸ್ಕೊಳ್ಳಿ. ಈಗ ನಂಗೆ ಎಕ್ಸ್ ಮೇಲೆ ಮಾತ್ರ ಬೇಕಾಗಿರೋದ್ರಿಂದ, ಎಕ್ಸ್ ಅಂದ್ರೆ ಏನು, ಎಷ್ಟು ಕಾಗದಗಳು ಅಂತ ಅರ್ಥ ಅಲ್ವಾ. ಎಕ್ಸ್ ಇಸ್ ಈಕ್ವಲ್ ಟು 12 ಇಂಟು 2500 ಡಿವೈಡೆಡ್ ಬೈ 40. 1 0 ಕ್ಯಾನ್ಸಲ್ ಆಗುತ್ತೆ, 4 1 4, 4 3 12. ಈಗ ಏನ್ ಉಳ್ಕೊಂಡಿದೆ, 3 ಇಂಟು 250, 3 25 ಎಷ್ಟಾಗುತ್ತೆ, 75 ಅಂದ್ರೆ 750. ಅಂದ್ರೆ 750 ಕಾಗದಗಳ ತೂಕ ಎಷ್ಟಾಗುತ್ತೆ, 2.5 kg ಅಥವಾ 2500 ಗ್ರಾಮ್. 2500 ಗ್ರಾಮ್ ಅಂದ್ರೆ ಒಂದೇ, 2.5 kg ಅಂತಂದ್ರೂ ಒಂದೇ. ಎಷ್ಟು ಬಂದಿದೆ ನೋಡಿ ಇಲ್ಲಿ ಗಮನಿಸೋಣ, 750. ಈಗ ಮುಂದಿನ ಒಂದು ಇದಿಷ್ಟು ಎಲ್ಲಾ ವಿಧಾನಗಳಿಂದ ಮಾಡಬಹುದು. ನಾವು ನೆಕ್ಸ್ಟ್ ಏನ್ ಮಾಡೋಣ, ನೇರವಾಗಿ ನಮ್ಗೆ ಅಭ್ಯಾಸ ಲೆಕ್ಕಗಳಲ್ಲಿ ಚರ್ಚೆ ಮಾಡೋಣ. ಈ ಅಭ್ಯಾಸ ಲೆಕ್ಕಗಳಲ್ಲೂ ಇದೇ ರೀತಿಯಾಗಿದೆ. ಅಭ್ಯಾಸ ಲೆಕ್ಕ ಹೋಗೋದಕ್ಕಿಂತ ಮುಂಚಿತವಾಗಿ ಈ ರೀತಿ ಒಂದು ಲೆಕ್ಕವನ್ನು ಮಾಡಿ ಮುಗಿಸೋಣ. ನಕ್ಷೆಯ ಮೇಲೆ ದೂರದ ಪ್ರಮಾಣ ಸೂಚಕವನ್ನ 1:3
3 ಬಿಡಿ 10 100 ಸಾವಿರ 10 ಸಾವಿರ ಲಕ್ಷ 10 ಲಕ್ಷ ಕೋಟಿ. ಓಕೆ 3 ಕೋಟಿ ಅಂತ ಬರೆದಿದ್ದಾರೆ. ಸೊ ಎಷ್ಟು ಸೊನ್ನೆ ಇದೆ? 7 ಸೊನ್ನೆ ಇದಾವ? ಓಕೆ 7 ಸೊನ್ನೆ 3 ಕೋಟಿ ಎಂದು ಕೊಟ್ಟಿದೆ. ನಕಾಶೆಯಲ್ಲಿ ಎರಡು ನಗರಗಳು 4 ಸೆಂಟಿಮೀಟರ್ ದೂರದಲ್ಲಿದ್ರೆ ಅವುಗಳ ನಡುವಿನ ನೈಜ ದೂರವನ್ನ ಕಂಡುಹಿಡಿಯಿರಿ. ಒಂದು ಸ್ಕೇಲ್ ಅಲ್ಲಿ ಪರಿಮಾಣ ಕೊಡ್ತಾ ಇದಾರೆ, ರೇಷಿಯೋದಲ್ಲಿ ಕೊಡ್ತಾ ಇದಾರೆ ಅಂದ್ರೆ ಇದ್ ನಾನು ಏನ್ ಮಾಡ್ಕೋಬೇಕು, ಇದು ಎಕ್ಸ್ ಇದು ವೈ ಅಂತ ಎರಡು ಪರಿಮಾಣಗಳು ತಗೋಬೇಕು. ಇದು x1 ಇದು y1. ಈಗ x1 y1 ಎಷ್ಟಿದೆ? x1 ಎನ್ನುವಂಥದ್ದು 1, y1 ಎನ್ನುವಂಥದ್ದು 3 ಕೋಟಿ. 3 ಕೋಟಿಯನ್ನು ಅವ್ರು ಏನ್ ಮಾಡ್ಕೊಂಡಿದ್ದಾರೆ, ನಮ್ಗೆ ಸಾಮಾನ್ಯವಾಗಿ ಏನು ದಶಮಾಂಶ ಪದ್ಧತಿಗಿಂತ ಘಾತಾಂಕಗಳ ರೂಪದಲ್ಲಿ ಬರ್ಕೊಂಡಿದ್ದಾರೆ. ನಾನು 3 ಲಕ್ಷ 3 ಕೋಟಿ ಅಂತಾನೆ ಬರಿತೀನಿ. ಓಕೆನಾ? ಈಗ ಅವ್ರು ಹೇಳ್ತಿದ್ದಾರೆ ಎರಡೂ ನಗರಗಳು 4 ಸೆಂಟಿಮೀಟರ್ ದೂರದಲ್ಲಿದ್ದಾವೆ, ಅವುಗಳ ನಡುವಿರೋ ನೈಜ ದೂರವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಅರ್ಥ ಮಾಡ್ಕೊಳ್ಳಿ, 1 ಮೀಟರ್ಗೆ ನೋಡಿ 1 ಮೀಟರ್ಗೆ 3 ಕೋಟಿಯಷ್ಟು ದೂರ ಆದ್ರೆ 4 ಮೀಟರ್ಗೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಅಷ್ಟೇ. ಅಲ್ಲಿ ಅವ್ರು ಇನ್ನೇನಲ್ಲಿ ಎಷ್ಟು ಹೆಚ್ಚಾಗಿ ಕೇಳಿಲ್ಲ. ಇಲ್ಲಿ x1 ಇಲ್ಲಿ ಈ ಪರಿಮಾಣ ಏನ್ ತಗೋಬೇಕು, ಇನ್ನ x2 ಅಂತ ತಗೋಬೇಕು. ಅವಳ ನೈಜ ನಡುವೆ ದೂರ ಕಂಡುಹಿಡಿಯಿರಿ. ಅವ್ರು ಹೇಳಿದರೆ ನಕ್ಷೆ ದೂರ ಅಂತ ಹೇಳಿದಾರೆ ಅಂತಂದ್ರೆ x ಪರಿಮಾಣ 1 ಆದ್ರೆ y ಪರಿಮಾಣ 3 ಕೋಟಿ. ಅದೇ ರೀತಿಯಾಗಿ x ಪರಿಮಾಣ 4 ಆದ್ರೆ ಇದೆಷ್ಟಾಗುತ್ತೆ, ಇಲ್ಲಿ ಒಂದು ಪರಿಮಾಣಕ್ಕೆ 3 ಕೋಟಿ ಆದ್ರೆ 4 ಪರಿಮಾಣಕ್ಕೆ 4 3 12 ಕೋಟಿ ಅಷ್ಟೇ ಅಲ್ವಾ? 12 ಕೋಟಿ ಅವ್ರು ಹೇಗೆ ಬರೆದಿದ್ದಾರೆ, 12 × 10⁷ ಅಂತ ಬರೆದಿದ್ದಾರೆ ನೋಡಿ. ಅದೇ ನಿಮ್ಗೆ ಇಲ್ಲಿ ಉತ್ತರ ಬರುವಂತದ್ದು. ಓಕೆನಾ? ಸೊ ಅಲ್ಲಿ ಅವರು 12 ಕೋಟಿ ಅದನ್ನ ಅವರು ಕಿಲೋಮೀಟರ್ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. 12 ಕೋಟಿ ಮೀಟರ್ಗಳೇನಂತ ತಗೊಂಡು ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಈಗ ನಾವು ಅಭ್ಯಾಸ ಲೆಕ್ಕಗಳಲ್ಲಿ ಈ ರೀತಿ ಹೆಚ್ಚು ಪ್ರಶ್ನೆಗಳಿದ್ದಾವೆ, ಅವುಗಳನ್ನ ಗಮನಿಸೋಣ. ಅಭ್ಯಾಸ 11.1. ರೈಲ್ವೆ ನಿಲ್ದಾಣದ ಬಳಿ ಕಾರಿನ ನಿಲುಗಡೆ ಶುಲ್ಕವು ಈ ಕೆಳಗಿನಂತಿದೆ. 4 ಗಂಟೆಗಳ ಅವಧಿಗೆ 60 ರೂಪಾಯಿ, 8 ಗಂಟೆಗಳ ಅವಧಿಗೆ 100 ರೂಪಾಯಿ, 12 ಗಂಟೆಗಳ ಅವಧಿಗೆ 140 ರೂಪಾಯಿ, 24 ಗಂಟೆಗಳ ಅವಧಿಗೆ 180 ರೂಪಾಯಿ. ನಿಲುಗಡೆಯ ಶುಲ್ಕವು ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿದೆಯೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಇದು ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಗಂಟೆಗಳ ಸಂಖ್ಯೆ ಹೆಚ್ಚಾದಂತೆ, ಅವಧಿಯ ಸಂಖ್ಯೆ ಹೆಚ್ಚಾದಂತೆ ಶುಲ್ಕ ಏನಾಗ್ತಾ ಇದೆ, ಶುಲ್ಕವು ಹೆಚ್ಚಾಗ್ತಾ ಇದೆ ಅಲ್ವಾ? ಅಂದ್ರೆ ಇದರ ಅರ್ಥ ಏನಿದು, ಇದು ನೇರ ಅನುಪಾತ. ಅವಧಿ ಹೆಚ್ಚಾದಂತೆ ಶುಲ್ಕವು ಹೆಚ್ಚಾಗ್ತಾ ಇದೆ, ಇದು ಸಹ ನೇರ ಅನುಪಾತದಲ್ಲೇ ಇದೆ. ಈಗ ಎರಡನೇ ಪ್ರಶ್ನೆಯನ್ನ ಗಮನಿಸೋಣ. ಬಣ್ಣದ ಮಿಶ್ರಣವೊಂದನ್ನ 1 ಭಾಗ ಕೆಂಪು ವರ್ಣ ದ್ರವ್ಯ ಮತ್ತು 8 ಭಾಗ ಅದರ ದ್ರಾವಕದೊಂದಿಗೆ ಸೇರಿಸಿ ತಯಾರಿಸಿದೆ. ಈ ಕೆಳಗಿನ ಕೋಷ್ಟಕದಲ್ಲಿ ಸೇರಿಸಬೇಕಾದ ಆಧಾರ ದ್ರಾವಕ ಭಾಗವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ವರ್ಣ ದ್ರವ್ಯದ ಭಾಗ 1 ಆದ್ರೆ ಅದರ ಆಧಾರ ದ್ರವ್ಯದ ಭಾಗ 8 ಆಗುತ್ತೆ. ಹಾಗಾದ್ರೆ 4 ಕ್ವಾಂಟಿಟಿಗೆ ಎಷ್ಟಾಗುತ್ತೆ ನೋಡಿ. ನಾವು ನೇರ ಅನುಪಾತವನ್ನ ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 1 ಕ್ವಾಂಟಿಟಿಗೆ 8 ಆಗಿದೆ ಅಂದ್ರೆ ಎಷ್ಟು ಪರಿಮಾಣ ಆಯ್ತು, 8 ಪಟ್ಟು ಹೆಚ್ಚಾಗಿದೆ. ಹಾಗಾದ್ರೆ 4 ಕ್ವಾಂಟಿಟಿಗೆ ಎಷ್ಟಾಗುತ್ತೆ, ಮಲ್ಟಿಪ್ಲಿಕೇಶನ್ ಮಾಡಿ. ಎಷ್ಟರಿಂದ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, 8ರಿಂದ ಮಾಡ್ಬೇಕು. 4 8 ಎಷ್ಟಾಗುತ್ತೆ, 32. ನೋಡಿ ಇಲ್ಲೂ ನಾವು 8 ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಇಲ್ಲೂ 8 ಮಾಡ್ತೀವಿ ಅಂದ್ರೆ ನೇರವಾಗಿ ನೇರ ಅನುಪಾತದಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದೀವಿ. ಹಾಗಾದ್ರೆ 7 ಪರಿಮಾಣಗಳಿಗೆ ಎಷ್ಟಾಗುತ್ತೆ, 56. ಬೇಕಾ ನೀವು ಲೆಕ್ಕಾಚಾರ ಮಾಡಿ ನೋಡಿ. x1 = 1, x2 = 4, y1 = 8, y2 = ಎಷ್ಟು ಅಂತಂದಾಗ ನಿಮ್ಗೆ 32 ಉತ್ತರನೇ ಬರುತ್ತೆ. ನಾವು ನೇರವಾಗಿ ಆನ್ಸರ್ಸ್ ನ ಮಾಡಬಹುದು. ಇಲ್ಲೊಂದು ಮುಂದಿನ ಪ್ರಶ್ನೆ ಇದೆ. ಮೇಲಿನ ಪ್ರಶ್ನೆ 2ರಲ್ಲಿ 1 ಭಾಗ ಕೆಂಪು ವರ್ಣ ದ್ರವಕ್ಕೆ 75 ಮಿಲಿ ಆಧಾರ ದ್ರಾವಕ ಬೇಕಾದರೆ 18,000 ಮಿಲಿ ದ್ರಾವಕಕ್ಕೆ ಮಿಶ್ರಣ ಮಾಡಬೇಕಾದ್ರೆ ಕೆಂಪು ವರ್ಣ ದ್ರವ್ಯ ಅಂತ ಕೊಟ್ಟಿದ್ದಾರೆ. ಸೊ ಅದೇ ಲೆಕ್ಕವನ್ನ ಇಲ್ಲಿ ಮತ್ತೆ ಕೇಳಿದ್ದಾರೆ ಅಷ್ಟೇ. ಅಂದ್ರೆ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಕೊಟ್ಟಿದ್ದಾರೆ. ಇಲ್ಲಿ 4, 7, 12, 20 ಅಂತ ಕೊಟ್ಟಿದ್ದಾರೆ. ಇಲ್ಲಿ 75 ಕೊಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡೋಣ. ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರವು 6 ಗಂಟೆಗಳಲ್ಲಿ 840 ಸೀಸೆಗಳನ್ನು ತುಂಬುತ್ತೆ. ಹಾಗಾದ್ರೆ 5 ಗಂಟೆಗಳಲ್ಲಿ ಎಷ್ಟು ಸೀಸೆಗಳನ್ನು ತುಂಬುತ್ತೆ ನೋಡಿ. ಅವರೇ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಪರಿಮಾಣಗಳು ಇಂಪಾರ್ಟೆಂಟ್. ಒಂದು ಯಂತ್ರವು 6 ಗಂಟೆಗಳಲ್ಲಿ ಸಮಯ ಕೊಟ್ಟಿದ್ದಾರೆ, ಇಲ್ಲಿ 5 ಗಂಟೆ ಅಂತ ಕೊಟ್ಟಿದ್ದಾರೆ ಒಂದು ಕಡೆ. ಸೊ ಇಲ್ಲಿ ನಾನು ಲೆಕ್ಕವನ್ನ ಈ ಭಾಗದಲ್ಲಿ ಮಾಡ್ತೀನಿ. ಸೊ ಇಲ್ಲ ರಫ್ ಒಂದು ವರ್ಕ್ ಬುಕ್ ತಗೊಂಡು ಮಾಡ್ತೀನಿ. ಓಕೆ ಇಲ್ಲಿ ನೋಡಿ, ಇಲ್ಲಿ ಗಮನಿಸ್ಕೊ. ಅವ್ರು ಏನ್ ಹೇಳ್ತಿದ್ದಾರೆ, 6 ಗಂಟೆ ಕೆಲಸ ಮಾಡಿದ್ರೆ ಅದು ಏನ್ ಮಾಡುತ್ತೆ, 6 ಗಂಟೆ ಕೆಲಸ ಮಾಡಿದಾಗ 840 ಸೀಸೆಗಳನ್ನು ತುಂಬುತ್ತೆ. ಯಾವುದು ತಪ್ಪು ಪಾನೀಯ ಕಾರ್ಖಾನೆ ಯಂತ್ರ 6 ಗಂಟೆ ಕೆಲಸ ಮಾಡಿ 840 ಸೀಸೆಗಳನ್ನು ತುಂಬುತ್ತೆ. ಹಾಗಾದ್ರೆ 5 ಗಂಟೆ ಕೆಲಸ ಮಾಡಿದ್ರೆ ಎಷ್ಟು ತುಂಬುತ್ತೆ ಅಂತ ಕೇಳ್ತಾ ಇರುವಂತದ್ದು. ಸೊ ಏನ್ ಮಾಡ್ಬೇಕೀಗ, ಓರೆ ಗುಣಾಕಾರ ಮಾಡಿದ್ರು. ಫಸ್ಟ್ ಮೆಥಡ್ ಏನು, ಓರೆ ಗುಣಾಕಾರ. ಯಾರಿಗಿದು ನೀವು GPSTR ಬರಿತಾ ಇದ್ರೆ, ಅಥವಾ ಇದು GPSTR ಆಗಲ್ಲ, ಇವನ್ PSTR GPSTR ಮಾಡ್ತಾ ಇದ್ರೆ ನೀವು ಇದನ್ನ ಬರೀ ನಿಮ್ಗೆ MCQs ಬಂದ್ರೆ ಈ ರೀತಿಯಾಗಿ ಮಾಡಬಹುದು. ಯಾವ ರೀತಿಯಾಗಿ,
ಎಕ್ಸ್ ಇಂಟು 6 ಇಸ್ ಈಕ್ವಲ್ ಟು 5 ಇಂಟು 840. ಎಕ್ಸ್ ಮಾತ್ರ ಬೇಕಾಗಿರೋದ್ರಿಂದ 5 ಇಂಟು 840 ಡಿವೈಡೆಡ್ ಬೈ 6. 6 6 ಮತ್ತೆ 2 ಉಳ್ಕೊಂಡಿರುತ್ತೆ 24. 4 24 0. 14 70 ಅಂದ್ರೆ 700 ಆಗುತ್ತೆ. ಎಷ್ಟಾಗುತ್ತೆ? 5 ಗಂಟೆಗಳಲ್ಲಿ ಅದು 700 ಸೀಸೆಗಳನ್ನ ತುಂಬುತ್ತೆ. ಇದು ಫಸ್ಟ್ ಮೆಥಡ್. ಓಕೆನಾ? ಇನ್ನು GPS ಯಾರಾದ್ರೂ ಬರಿತಾ ಇದ್ದೀವಿ ಅಂತಂದ್ರೆ ನೀವೇನ್ ಮಾಡ್ಬೋದು? ಸೂತ್ರದ ಪ್ರಕಾರನೇ ಹೋಗ್ಬೇಕಾಗುತ್ತೆ. ಸೂತ್ರದ ಪ್ರಕಾರ ಏನಾಗುತ್ತೆ? x1 ಇಸ್ ಈಕ್ವಲ್ ಟು 5 ಗಂಟೆ 6 ಗಂಟೆ, x2 ಇಸ್ ಈಕ್ವಲ್ ಟು 5 ಗಂಟೆಗಳು, y1 ಅಂತಂದ್ರೆ 840 ಸೀಸೆ, y2 ಅನ್ನ ಕಂಡುಹಿಡಿಬೇಕು. ಸೊ ಸೂತ್ರ ಹಾಕೋಬೇಕು. x1 ಬೈ x2 ಇಸ್ ಈಕ್ವಲ್ ಟು y1 ಬೈ y2 ಸೂತ್ರ ಹಾಕೊಂಡ್ರೆ ನಿಮ್ಗೆ GPS. HSTR ಅವ್ರು ಏನ್ ಮಾಡ್ಬೇಕು? ಈ ಲೆಕ್ಕವನ್ನು ಹೇಗೆ ಬಿಡಿಸ್ಬೇಕು? ನಿಮಗೆ ಹೆಚ್ಚಿನ ಸಮಯ ಇರೋದಿಲ್ಲ, ಯಾಕಂದ್ರೆ ನೀವು ಬಹಳಷ್ಟು ಪ್ರಶ್ನೆಗಳನ್ನ ಬಿಡಿಸ್ಬೇಕಾಗಿರೋದ್ರಿಂದ ಸಿಂಪಲ್ ಆಗಿ ಏನ್ ಮಾಡ್ಬೇಕು ನೋಡಿ, 6ಕ್ಕೆ ಎಷ್ಟು ಗುಣಿಸ್ಕೊಂಡ್ರೆ 840 ಆಗುತ್ತೆ. ಅದು ನಮ್ಗೆ ಹೇಗೆ ಸರ್ ಗೊತ್ತಾಗುತ್ತೆ? 840 ಡಿವೈಡೆಡ್ ಬೈ 6 ಮಾಡಿ. 6 6 6 6 6 4 24 0. ಅಂತಂದ್ರೆ 6ಕ್ಕೆ 140 ಗುಣಿಸಿದ್ರೆ 840 ಆಗುತ್ತೆ. ಅದೇ ರೀತಿಯಾಗಿ 5ಕ್ಕೆ 140 ಗುಣಿಸಿದ್ರೆ 700 ಬರುತ್ತೆ. ಅಂದ್ರೆ 14 70 0. ಈ ರೀತಿಯಾಗಾದ್ರೂ ನೀವು ಮಾಡಬಹುದು. ನಾನು ಎಲ್ಲಾ ರೀತಿಯಲ್ಲಿ ಹೇಗ್ ಮಾಡ್ಬೋದು ಅನ್ನೋದನ್ನ ಈ ಲೆಕ್ಕದಲ್ಲಿ ತಿಳಿಸಿದ್ದೀನಿ. ನಾ ಮುಂದಿನ ಲೆಕ್ಕವನ್ನ ಬಿಡಿಸೋಣ. ಮುಂದಿನ ಲೆಕ್ಕ, ಒಂದು ಬ್ಯಾಕ್ಟೀರಿಯಾ ಛಾಯಾಚಿತ್ರವನ್ನ 5000 ಪಟ್ಟು ವರ್ಧಿಸಿದಾಗ ಅದರ ಚಿತ್ರದಲ್ಲಿ ತೋರಿಸುವಂತೆ 5 ಸೆಂಟಿಮೀಟರ್ ಉದ್ದವನ್ನ ಹೊಂದುವುದು. ನೋಡಿ, ಅದು 5000 ಪಟ್ಟು ಝೂಮ್ ಮಾಡಿದ್ರೆ 5 ಸೆಂಟಿಮೀಟರ್ ಕಾಣಿಸುತ್ತಂತೆ. ಹಾಗಾದ್ರೆ ಬ್ಯಾಕ್ಟೀರಿಯಾದ ನಿಜವಾದ ಉದ್ದವೆಷ್ಟು? ಛಾಯಾಚಿತ್ರವನ್ನ 20,000 ಪಟ್ಟು ವರ್ಧಿಸಿದಾಗ ಅದರ ವರ್ಧಿತ ಉದ್ದವೆಷ್ಟು ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಒಂದು ಬ್ಯಾಕ್ಟೀರಿಯಾ ಇದೆ, ಅದು ಎಷ್ಟಿದೆ ಅಂತ ಗೊತ್ತಿಲ್ಲ. ಅವ್ರೇನ್ ಮಾಡ್ತಿದ್ದಾರೆ? 50,000 ಟೈಮ್ ಏನ್ ಮಾಡ್ತಿದ್ದಾರೆ? ಝೂಮ್ ಮಾಡ್ತಿದ್ದಾರೆ. 50,000 ಪಟ್ಟು ವರ್ಧಿಸಿದಾಗ ಚಿತ್ರದಲ್ಲಿ ತೋರಿಸಿರುವಂತೆ 5 ಸೆಂಟಿಮೀಟರ್ ಉದ್ದವನ್ನು ಕೊಡುತ್ತೆ. 5 ಸೆಂಟಿಮೀಟರ್ ಅನ್ನ ಕೊಡುತ್ತೆ 50,000 ಪಟ್ಟು. ಹಾಗಾದ್ರೆ ಅವ್ರು ಹೇಳ್ತಿದ್ದಾರೆ ಅದ್ರ ಮೂಲ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಮೂಲ ಅಂತಂದ್ರೆ ಏನರ್ಥ? ಝೂಮೇ ಮಾಡದೇ ಇದ್ರೆ ಅದೆಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಝೂಮೇ ಮಾಡದೇ ಇದ್ರೆ ಅಂತ ಏನರ್ಥ? ಒಂದು ಟೈಮ್ ಝೂಮ್ ಮಾಡದಿದ್ದಾಗ ಮೂಲ ಅಂತಂದ್ರೆ 1 ಅಂತ ಅರ್ಥ. ಅವಾಗ ಎಷ್ಟಿರುತ್ತೆ ಅಂತ ಕೇಳ್ತಾ ಇರುವಂತದ್ದು. ಸೊ ಈಗ ಏನ್ ಮಾಡ್ಬೇಕಾಗುತ್ತೆ? ಓರೆ ಗುಣಾಕಾರ ನೀವು ಮಾಡಬೇಕಾಗುತ್ತೆ. ಓರೆ ಗುಣಾಕಾರ ಮಾಡಿದಾಗ 5 ಇಂಟು 1 ಇಸ್ ಈಕ್ವಲ್ ಟು 50,000 ಇಂಟು ಎಕ್ಸ್ ಏನಾಗುತ್ತೆ? 5 ಡಿವೈಡೆಡ್ ಬೈ 50,000 ಇಸ್ ಈಕ್ವಲ್ ಟು ಎಕ್ಸ್. 1 5 1 5 0 0 0 0 ಅಂದ್ರೆ 1 ಇಂಟು 10⁴ ಅಥವಾ ಇದು ನಮ್ಗೆ ಅಂಶಕ್ಕೆ ಬಂದಾಗ 10⁻⁻4. ಅಂದ್ರೆ ಎಕ್ಸ್ ನ ಬೆಲೆ, ಎಕ್ಸ್ ಅಂದ್ರೆ ಏನು? ಬ್ಯಾಕ್ಟೀರಿಯಾದ ಮೂಲ ಒಂದು ಉದ್ದ ಎಷ್ಟಿರುತ್ತೆ ಅಂತಂದ್ರೆ 10⁻⁻4 ಸೆಂಟಿಮೀಟರ್ ಅಥವಾ 1/10,000 ಸೆಂಟಿಮೀಟರ್. ಈ ರೀತಿಯಾಗಿ ಬರೆದ್ರು ಆನ್ಸರ್ ಸಿಗುತ್ತೆ. ಇದು ಮೂಲ. ಈಗ ಅವರಲ್ಲಿ ಇನ್ನೂ ಒಂದು ಕ್ವಶನ್ ಕೇಳಿದ್ದಾರೆ. 50,000 ಪಟ್ಟು ಝೂಮ್ ಮಾಡಿದ್ರೆ 5 ಸೆಂಟಿಮೀಟರ್ ಕಾಣಿಸುತ್ತಂತೆ. ಹಾಗಾದ್ರೆ 20,000 ಪಟ್ಟು ಝೂಮ್ ಮಾಡಿದ್ರೆ 8 ಸೆಂಟಿಮೀಟರ್ ಕಾಣಿಸ್ಬೋದು. ಸೊ ನಮ್ PSR ಮಾಡ್ಬೇಕಾದ್ರೆ HSR ಮಾಡ್ಬೇಕಾದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, 5ಕ್ಕಿಂತ 5ಕ್ಕೆ ಎಷ್ಟು ಪಟ್ಟು ಹಾಕಿದ್ರೆ ಎಷ್ಟಾಗುತ್ತೆ? 5ಕ್ಕೆ 10,000 ಪಟ್ಟು ಹಾಕಿದ್ರೆ ಏನಾಗುತ್ತೆ? 50,000 ಆಗುತ್ತೆ. ಹಾಗಾದ್ರೆ ಎಷ್ಟಕ್ಕೆ 10,000 ಹಾಕಿದ್ರೆ 20,000 ಆಗುತ್ತೆ? 2 10 20 ಅಲ್ವಾ? ಅಂತಂದ್ರೆ 2 ಸೆಂಟಿಮೀಟರ್ ಅಷ್ಟು ಇರುತ್ತೆ. ಅಂದ್ರೆ 2 ಸೆಂಟಿಮೀಟರ್ ನಮ್ಗೆ ಕಾಣಬೇಕು ಅಂತ 20,000 ಸಲ ಝೂಮ್ ಮಾಡಿದ್ರೆ ನಮ್ಗೆ 2 ಸೆಂಟಿಮೀಟರ್ ಅಷ್ಟು ಕಾಣಿಸುತ್ತೆ. ಇವನ್ ನೀವು ಯಾರಾದ್ರೂ GPSR ಬರೀತಿರೋ ಇದ್ರು ಸಹ ಅಷ್ಟೇ, ನೀವು ಸೂತ್ರದ ಮುಖಾಂತರನೇ ಮಾಡಿ ತೋರಿಸಿ ಸರ್ ಅಂತಂದ್ರೆ, ಈಗ 50,000 ಎನ್ನುವಂಥದ್ದು ಪರಿಮಾಣ. ಮೀನ್ಸ್ ಏನ್ ಝೂಮ್ ಮಾಡ್ತಾ ಇದ್ದಾರೋ, ವರ್ಧಿಸ್ತಾ ಇದ್ದಾರೋ, ವರ್ಧಿಸುವುದು ಒಂದು ಪರಿಮಾಣ, ಅದು ನಮಗೆ ಕಾಣಿಸುತ್ತಿರುವಂತದ್ದು ಮತ್ತೊಂದು ಪರಿಮಾಣ. ಸೊ ಇದು x1 x2 ಇದು y1 y2 ಆಗುತ್ತೆ. ಸೊ ನೀವು ಆ ರೀತಿಯಾಗಿ ಲೆಕ್ಕಾಚಾರ x1 ಬೈ x2 ಇಸ್ ಈಕ್ವಲ್ ಟು y1 ಬೈ y2 ಅನ್ನುವಂಥ ಸೂತ್ರ ಬಳಸ್ಕೊಂಡು ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಇದು ನಾನು ಈಗಾಗಲೇ 20,000 ಪಟ್ಟು ವರ್ಧಿಸಿದಾಗ ಎಷ್ಟು ವರ್ಧಿತ ಉದ್ದ ಆಗುತ್ತೆ? 2 ಸೆಂಟಿಮೀಟರ್. ಮೂಲವಾಗಿರುವಂತದ್ದು ಎಷ್ಟು? ಮೂಲವಾಗಿರುವಂತ ಉದ್ದ 10⁻⁻4. ಅಥವಾ ನೀವು ಇದನ್ನ ಹೀಗೆ ಬರೀತೀರಾ ಅಂತಂದ್ರೆ 0.000001 ಸೆಂಟಿಮೀಟರ್ ಅಂತಾನು ಬರೀಬಹುದು. ಓಕೆನಾ? ಇಲ್ಲಿ 1 2 3 4 ಇಲ್ಲ, ಇಲ್ಲಿ 1 0 ಕ್ಯಾನ್ಸಲ್ ಮಾಡ್ಬೇಕಲ್ವಾ? ಅದರ ಮೂಲ ಒಂದು ಉದ್ದ ಎಷ್ಟಿರುತ್ತೆ ಅಂದ್ರೆ 0.0001 ಸೆಂಟಿಮೀಟರ್ ಅಷ್ಟೇ ಇರುತ್ತೆ. 50,000 ಸಲ ಝೂಮ್ ಆಗಿದಾಗ
5 ಸೆಂಟಿಮೀಟರ್ ಬರುತ್ತೆ. 20,000 ಸಲ ಝೂಮ್ ಮಾಡಿದಾಗ 2 ಸೆಂಟಿಮೀಟರ್ ಬರುತ್ತೆ. ಎಸ್, ಇನ್ನು ಮುಂದಿನ ಪ್ರಶ್ನೆ, ಒಂದು ಅಡಗಿನ ಮಾದರಿಯಲ್ಲಿ ಪಟ್ಟಸ್ತಂಭದ ಎತ್ತರವು 9 ಸೆಂಟಿಮೀಟರ್, ನಿಜವಾದ ಅಡಗಿನಲ್ಲಿ ಪಟ್ಟಸ್ತಂಭದ ಎತ್ತರವು 12 ಮೀಟರ್. ನೋಡಿ, ಅವರು ಹೇಳಿದ್ದಾರೆ ಎರಡು ಕಡೆ ಎತ್ತರನೇ ಕೊಟ್ಟಿದ್ದಾರೆ. ಎತ್ತರ ಎನ್ನುವಂಥದ್ದು ಇಲ್ಲೊಂದು ಪರಿಮಾಣ, ಆದ್ರೆ ಮುಂದೆ ಏನ್ ಕೊಟ್ಟಿದ್ದಾರೆ ಅದನ್ನ ಗಮನಿಸಿ. ಹಡಗಿನ ನಿಜವಾದ ಉದ್ದವು 28 ಮೀಟರ್ ಆದರೆ ಮಾದರಿ ಹಡಗಿನ ಉದ್ದವೆಷ್ಟು? ನೋಡಿ, ಇಲ್ಲಿ ನಮ್ಗೆ ಒಂದು ಮಾದರಿಯ ಹಡಗಿದೆ, ಒಂದು ನಿಜವಾದ ಹಡಗಿದೆ. ಮಾದರಿ ಒಂದು, ನಿಜ ಹಡಗು ಒಂದು. ಒಂದು ಹಡಗಿನ ಮಾದರಿ ಪಟ್ಟಸ್ತಂಭದು ಎತ್ತರ ಎಷ್ಟಂದ್ರೆ 9 ಸೆಂಟಿಮೀಟರ್ ಇದೆ. ಆದ್ರೆ ಮತ್ತು ನಿಜವಾದ ಹಡಗಿನ ಪಟ್ಟಸ್ತಂಭದ ಎತ್ತರವು 12 ಮೀಟರ್. ಅಂದ್ರೆ ಅದು ಮಾದರಿ ಇದ್ದಿದ್ದು 9 ಸೆಂಟಿಮೀಟರ್, ಅದು ನಿಜವಾಗಿರುವಂತದ್ದು 12 ಮೀಟರ್. ಈಗ ಹೇಳ್ತಾ ಇದ್ದಾರೆ, ಹಡಗಿನ ನಿಜವಾದ ಉದ್ದವು 28 ಮೀಟರ್ ಆದರೆ ಮಾದರಿ ಹಡಗಿನ ಉದ್ದ ಎಷ್ಟಾಗುತ್ತದೆ ಅಂತ ಕೇಳ್ತಾ ಇರುವಂತದ್ದು. ಮಾದರಿ ಕೇಳ್ತಾ ಇದ್ದಾರೆ. ನಾವು ಇಲ್ಲಿ ಏನ್ ಮಾಡ್ಬೇಕು? x1 x2 ಇಸ್ ಈಕ್ವಲ್ ಟು y1 y2. ನಾನು 2-3 ತರನು ಮಾಡಿ ತೋರಿಸ್ತೀನಿ ಯಾವ ರೀತಿ ನಿಮ್ಗೆ ಲೆಕ್ಕಾಚಾರ ಮಾಡ್ಬೇಕೆನ್ನುವಂಥದ್ದು. ಸೂತ್ರ ಹಾಕೊಂಡು ಮಾಡಿದೀವಿ ಅಂತಂದ್ರೆ x1 ಬೈ x2 ಇಸ್ ಈಕ್ವಲ್ ಟು y1 ಬೈ y2 ಆಗುತ್ತೆ. x1 ಅಂತಂದಾಗ 9, x2 ಅನ್ನೇ ನಾವು ಕಂಡುಹಿಡಿಬೇಕು. y1 ಅಂತಂದ್ರೆ 12, y2 ಅಂತಂದ್ರೆ 18. ಈಗ ಏನಾಗುತ್ತೆ? ನೆಕ್ಸ್ಟ್ ಕಂಡುಹಿಡಿಬೇಕಾದ್ರೆ ನಾವು ಓರೆ ಗುಣಾಕಾರ ಮಾಡಬೇಕು. ಇಲ್ಲಿ ಲೆಕ್ಕಾಚಾರವನ್ನ ಮಾಡ್ತೀನಿ. 9 ಇಂಟು 18 ಇಸ್ ಈಕ್ವಲ್ ಟು, ನೋಡಿ ಇವೆರಡು ಓರೆ ಗುಣಾಕಾರ, 12 ಇಂಟು x2. x2 ಮಾತ್ರ ಬೇಕಾಗಿರೋದ್ರಿಂದ 9 ಇಂಟು 18 ಹಾಗೆ ಬರ್ಕೊಳ್ತೀನಿ. ಈ 12 ಕೆಳಭಾಗ ಬರುತ್ತೆ. 12 ಇಸ್ ಈಕ್ವಲ್ ಟು x2 ಅಲ್ವಾ? ಸೊ ಈಗ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಸೊ 6 2 12, 6 3 18, 2 1 ಮತ್ತೆ 6 2 12, 6 3 18 ಆಯ್ತಾ? ಸೊ 9 3 27, 27 ಬೈ 2 ಇಸ್ ಈಕ್ವಲ್ ಟು x2 ಆಗುತ್ತೆ. ಆಗುತ್ತಲ್ವಾ? ಎಸ್, ಓಕೆ, ಕರೆಕ್ಟ್ ಆಗಿದೆ. x2 ಬೆಲೆ ಎಷ್ಟಾಗುತ್ತೆ? 27 ಬೈ 2, ಅಥವಾ 2ರಿಂದ 27 ಡಿವೈಡ್ ಮಾಡಿ ನಮ್ಗೆ ಎಷ್ಟು ಬರುತ್ತೆ? 2 1 2, 0 ಮತ್ತೆ 7 ಆಗುತ್ತೆ. ಬಿಂದು ಇಟ್ಕೊಂಡಾಗ 2 3 6 ಮತ್ತೊಂದು ಉಳ್ಕೊಳುತ್ತೆ. ಬಿಂದು ಇಟ್ಕೊಳ್ಳಿ, 0 ಆಗುತ್ತೆ. 2 5 10 ಅಂದ್ರೆ 13.5 ಸೆಂಟಿಮೀಟರ್ಗಳು. ಇದು ನಾವು GPT ಮಾಡಿದ್ರೆ ಈ ರೀತಿಯಾಗಿ ಸ್ಟೆಪ್ ವೈಸ್ ಮಾಡ್ಕೊಂಡು ಹೋಗ್ಬೇಕು. ಸರ್, HSTR ಬರೀತಾ ಇದ್ರೆ ನಾವೇನ್ ಮಾಡ್ಬೋದು ಇನ್ನ ಸ್ಪೀಡ್ ಆಗಿ ಮಾಡಬೇಕು ಅನ್ನೋದಾದ್ರೆ, ನಿಮ್ಗೆ ಇಲ್ಲಿ ಮಾಹಿತಿ ಅವರೇ ಕೊಟ್ಟಿದ್ದಾರೆ. ಸೊ ನೀವು, ನಾನು ಆವಾಗಲೇ ಹೇಳ್ದಂತೆ ಜಸ್ಟ್ ನೇರವಾಗಿ ಗುಣಿಸ್ಕೊಂಡು ಹೋಗುವಂಥದ್ದು. ನೋಡಿ, ಈಗ 9 ಮೀಟರ್ ಇದ್ರೆ ಅದೇನಾಗ್ತಾ ಇತ್ತು? 9 ಸೆಂಟಿಮೀಟರ್ 12 ಆಗ್ತಾ ಇತ್ತು. ಆದ್ರೆ 28 ಆಗ್ಬೇಕಂದ್ರೆ ಅದೆಷ್ಟಿರಬೇಕು? ನೋಡಿ, 9 12 ರಿಲೇಷನ್ ಗುಣಿಸ್ಕೋಬೇಕು. 9 12 ರಿಲೇಷನ್ ಅಂತಂದ್ರೆ ಎಷ್ಟು ಸಲ ಗುಣಿಸಿದ್ರೆ 12 ಆಗುತ್ತೆ? ಸೊ ಅವಾಗ ಏನ್ ಮಾಡ್ಬೇಕಾಗುತ್ತೆ? ಸೊ ನೀವು ಒಂದು ಸಲ ಗುಣಿಸಿದ್ರೆ ಅದು 9 ಆಗುತ್ತೆ. ಸೊ 1.3. ಸೊ ಈ ರೀತಿಯಾಗಿ ನೀವು ಲೆಕ್ಕಾಚಾರ, ನಿಮ್ ಮೈಂಡ್ ಕ್ಯಾಲ್ಕುಲೇಷನ್ಸ್ ಇದ್ದಾಗ HSTR ಬೇಗ ನೀವು ಕ್ಲಿಯರ್ ಮಾಡ್ಕೋಬಹುದು. ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಸೊ ನೇರವಾಗಿ ಓರೆ ಗುಣಾಕಾರ ಮಾಡ್ಕೊಂಡ್ರು ಆಗುತ್ತೆ. 9 12 ಆದ್ರೆ 28ಕ್ಕೆ ಎಷ್ಟಾಗುತ್ತೆ? 9 ಇಂಟು 28 ಡಿವೈಡೆಡ್ ಬೈ 12 ಇಸ್ ಈಕ್ವಲ್ ಟು, ಸೊ ಓಕೆ, ಇಲ್ಲಿ 28 ಇತ್ತಾ? ಯಾವಾಗಲೇ ಲೆಕ್ಕಾಚಾರ ನಾನೇನು ಹೇಳಿದ್ದೆ? ಓಕೆ, ಇಲ್ಲಿ ನಾನು ಅಲ್ಲಿ 18 ತಗೊಂಡಿದ್ದೆ, ಅದು ತಪ್ಪಾಗಿತ್ತು. ಓಕೆ, ಸಾರಿ, ಇಲ್ಲಿ ನಾನು 13.5 ಅಂತ ಹಾಕಿದೆ, ಅದು ತಪ್ಪು ಉತ್ತರ. ಆಕ್ಚುಲಿ ಏನಾಗಬೇಕಿತ್ತು? ಅಲ್ಲಿ 28 ತಗೋಬೇಕಿತ್ತಲ್ವಾ? ಏನಾಗುತ್ತೆ? 6 2 6 12, 2 1 2, 2 4 8, ಮತ್ತೆ 2 3 6, ಮತ್ತೆ 2 7 14, 3 1 3, 3 3 9, 3 7 21 ಆನ್ಸರ್ ಸಿಗುತ್ತೆ. ಅಂದ್ರೆ 21 ಸೆಂಟಿಮೀಟರ್ ಇದ್ರೆ 28 ಆಗುತ್ತೆ. ಸೊ ಅವಾಗಲೇ ನಾನು ಈ ಲೆಕ್ಕ ಹಿಂದಿನ ಲೆಕ್ಕ ಮಾಡಿದ್ನಲ್ವಾ, ಅದು ತಪ್ಪು ಲೆಕ್ಕ. ಯಾಕಂತಂದ್ರೆ ಸೊ ನೀವಲ್ಲಿ ನಾಳೆ 18 ಅಂತ ತಗೊಂಡಿದ್ದೆ. ಓಕೆ, ನಾವೀಗ 28 ತಗೊಳ್ಳೋಣ. ಸೊ ನಾವು ಸೂತ್ರದ ಪ್ರಕಾರ ಮಾಡಿದ್ರೆ ನಮ್ಗೆ ಅದೇ ಉತ್ತರ ಬರಬೇಕು. ಸೊ x1 ಎಷ್ಟಿತ್ತು? 9. ಯಾಕಂದ್ರೆ ಮಾದರಿ ಸ್ತಂಭದ ಎತ್ತರ 9, ನಿಜವಾದದ್ದು 12 ಆಗಿತ್ತು. ಅಂದ್ರೆ y1 12. x2 ಕಂಡುಹಿಡಿಬೇಕಿತ್ತು. y2 ಎಷ್ಟಾಯ್ತು? 28. ಸೊ ಓರೆ ಗುಣಾಕಾರ ಮಾಡಿದಾಗ ಸೊ ಸೂತ್ರ ಬಳಸ್ಕೊಂಡೇ ಮಾಡಿದ್ರೆ x1 ಬೈ x2 ಇಸ್ ಈಕ್ವಲ್ ಟು y1 ಬೈ y2. ಸೊ x1 ಎಷ್ಟಿದೆ? 9, x2 ನ ಕಂಡುಹಿಡಿಬೇಕು. y1 ಅನ್ನ 12, y2 28. ಸೊ ಓರೆ ಗುಣಾಕಾರ ಮಾಡಿದಾಗ ನೆಕ್ಸ್ಟ್ x2 ಇಂಟು 12 ಇಸ್ ಈಕ್ವಲ್ ಟು 9 ಇಂಟು 28. ಸೊ ನನಗೆ ಇಲ್ಲಿ x2 ಮಾತ್ರ ಬೇಕಾಗಿರೋದ್ರಿಂದ x2 ಇಸ್ ಈಕ್ವಲ್ ಟು 9 ಇಂಟು 28 ಬೈ 12. ಓಕೆ, ಅಲ್ಲಿಗೆ ಒಂದು ನೋಡಿ. ಸೊ ಈಗ 3 3 9, 3 4 12, 4 1 4, 4 7 28, 3 7 21. x2 ಎಷ್ಟಾಯ್ತು? 21. 13.5 ಅಲ್ಲ, 21 ರೈಟ್ ಆನ್ಸರ್. ಯಾಕಂದ್ರೆ ಅಲ್ಲಿ 18 ತಗೋಬಿಟ್ಟಿದೆ, ಅದು 28. ಓಕೆನಾ? ಸೊ ಈ ರೀತಿಯಾಗಿ ನೀವು ಲೆಕ್ಕಾಚಾರಗಳನ್ನು ನೇರವಾಗಿ ಮಾಡ್ಬೋದಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, 2 kg ಸಕ್ಕರೆಯು
9 ಇಂಟು 10 ರ ಘಾತ ಹರಳುಗಳನ್ನು ಹೊಂದಿದೆ, 5 ಕೆಜಿ ಸಕ್ಕರೆ ಎಷ್ಟಿರುತ್ತೆ ಅಂತ ಕೇಳಿದರೆ ಸಿಂಪಲ್. ನಾವೀಗ ಇನ್ನೇನ್ ಮಾಡ್ಕೋಬೇಕು, 2 ಕೆಜಿ ನಾನು ಇಲ್ಲೇ ಮಾಡ್ತೇನೆ. 2 ಕೆಜಿಗೆ 9 ಇಂಟು 10 ರ ಘಾತ 6 ಹರಳುಗಳನ್ನು ಒಳಗೊಂಡಿದೆ ಅಂತ. 5 ಕೆಜಿಗೆ ಆದ್ರೆ ಏನ್ ಮಾಡ್ಬೇಕಾಗತ್ತೆ, ಇನ್ನು ಎಕ್ಸ್ ಅಂತ ತಗೊಳ್ಳಿ, ಓರೆ ಗುಣಾಕಾರನ ಮಾಡಿ. 5 ಇಂಟು 9 ಇಂಟು 10 ರ ಘಾತ 6 ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್. ಎಕ್ಸ್ ಬೇಕಾಗಿರೋದ್ರಿಂದ ಎರಡನ್ನ ಕೆಳಭಾಗ ಕಳಿಸಿ. 5 ಇಂಟು 9 ಡಿವೈಡೆಡ್ ಬೈ 10 ರ ಘಾತ 6 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಎಕ್ಸ್. 5 45 ಇಂಟು 10 ರ ಘಾತ 6 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ನಮ್ಗೆ ಬರೀ ಎಕ್ಸ್ ಅನ್ನೋದು ಒಂದೇ ಮಾಹಿತಿ ಬೇಕಾಗಿರೋದ್ರಿಂದ 2 1 2, 2 2 4, ಮತ್ತೆ ಇಲ್ಲಿ 5 ಇದೆ, 2 2 4 ಆಗುತ್ತೆ, ಮತ್ತೆ ಒಂದು ಉಳ್ಕೊಳುತ್ತೆ ಬಿಂದು 5, ಅಂದ್ರೆ 22.5 ಇಂಟು 10 ರ ಘಾತ 6 ಹರಳುಗಳನ್ನ ಒಳಗೊಂಡಿದೆ. ಸೊ ಇದು ಸರಿಯಾದ ರೀತಿಯಲ್ಲಿ ಇದೆಯಾ? ಇದು ಸರಿಯಾದ ರೀತಿಯಲ್ಲಿ ಇಲ್ಲ. ಸೊ ನಾನು ಇಲ್ಲಿ ಏನ್ ಮಾಡ್ಬೇಕು, ನಮ್ಗೆ ದಶಮಾಂಶ ಪದ್ಧತಿಯಲ್ಲಿ ಯಾವಾಗಲೂ ನಾವು ಅದನ್ನ ಸಂಖ್ಯೆಯನ್ನ 1 ರಿಂದ 9.9 ಹೇಳಬೇಕಾಗಿರೋದ್ರಿಂದ ಸೊ 22 ಬಿಂದು ಅನ್ನೋದು ಈ ಭಾಗಕ್ಕೆ ಮೂವ್ ಆಗುತ್ತೆ. ಸೊ ನಮ್ಗೆ ಬಲದಿಂದ ಎಡಕ್ಕೆ ಚಲಿಸಿದಾಗ ಸೊ ಅದೇನಾಗುತ್ತೆ, 2.25 ಇಂಟು 10 ರ ಘಾತ 7, ಒಂದು ಪಟ್ಟು ಒಂದು ಸಂಖ್ಯೆ ಜಾಸ್ತಿ ಆಗುತ್ತೆ. ಇನ್ನು ಆಲ್ರೆಡಿ ನಾನು ಹೇಗೆ ಪರಿವರ್ತನೆ ಮಾಡ್ಕೋಬೇಕಂದ್ರೆ ಅಲ್ಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಎಷ್ಟಾಗುತ್ತೆ, 5 ಕೆಜಿ ಸಕ್ಕರೆ ಹರಳುಗಳಿಗೆ 2.25 ಇಂಟು 10 ರ ಘಾತ 7 ಹರಳುಗಳನ್ನ ಒಳಗೊಂಡಿರುತ್ತೆ. ನೋಡಿ, ಈ ಸಂಖ್ಯೆಗಿಂತ ಈ ಸಂಖ್ಯೆ ದೊಡ್ಡದು. ಯಾಕೆ? ಇದು ಪವರ್ ಜಾಸ್ತಿ ಇದೆ. ಏನ 10 ರ ಘಾತ 6 ಅಂದ್ರೆ ಲಕ್ಷ, 10 ಲಕ್ಷ ಅಂತ ಅರ್ಥ. 10 ರ ಘಾತ 7 ಅಂತಂದ್ರೆ ಕೋಟಿ ಅಂತ ಅರ್ಥ, ಹೌದಲ್ವಾ? ಅಂದ್ರೆ 10 ಲಕ್ಷಕ್ಕಿಂತ ಕೋಟಿನೇ ದೊಡ್ಡದಲ್ವಾ, ಅದಕ್ಕೆ ಈ ಸಂಖ್ಯೆನೇ ದೊಡ್ಡದು. ಅಂದ್ರೆ 2 ಕೆಜಿಗೆ ಅಲ್ಲಿ ಆಲ್ಮೋಸ್ಟ್ ಎಷ್ಟಿದೆ, 90 ಲಕ್ಷ ಹರಳುಗಳನ್ನ ಒಳಗೊಂಡಿದೆ. ಹಾಗಾದ್ರೆ 5 ಕೆಜಿಗೆ 2,25,00,000 ಹರಳುಗಳನ್ನ ಒಳಗೊಂಡಿದೆ ಅಂತ ಇಲ್ಲಿ ಕೊಡ್ತಾ ಇರುವಂತ ಮಾಹಿತಿ ಇದು. ಇನ್ನ ಸೇಮ್ 1.2 ಕೆಜಿಗೆ ಎಷ್ಟಿರುತ್ತೆ ಅನ್ನೋದನ್ನ ನೀವು ಕಂಡುಹಿಡ್ಕೊಳ್ಳಿ. ಇನ್ನು ಮುಂದಿರುವಂತ ಲೆಕ್ಕಗಳಿಗೆ ನಾನು ನಿಮ್ಗೆ ಇಂಟನ್ನ ಕೊಟ್ಟು ನಾನು ಆ ಲೆಕ್ಕಗಳು ನೀವು ಹೇಗೆ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ ಅಷ್ಟೇ. ಸೊ ಇಲ್ಲೂ ಅಷ್ಟೇ, 2 ಕೆಜಿಗೆ 9 ಇಂಟು 10 ರ ಘಾತ 6 ಆದ್ರೆ 1.2 ಕೆಜಿಗೆ ಎಷ್ಟಾಗುತ್ತೆ ಅನ್ನೋದು ಅಷ್ಟೇ. ಓರೆ ಗುಣಾಕಾರ ಮಾಡ್ಕೊಂಡ್ರೆ ನಿಮಗೆ ನೇರವಾಗಿ ಆನ್ಸರ್ ಸಿಗುತ್ತೆ. ಈಗ ಮುಂದಿನ ಪ್ರಶ್ನೆನ ಗಮನಿಸೋಣ. ಮುಂದಿನ ಪ್ರಶ್ನೆ, ರಶ್ಮಿಯು 18 ಕಿಲೋಮೀಟರ್ ದೂರದ ರಸ್ತೆಯನ್ನ 1 ಸೆಂಟಿಮೀಟರ್ ದೂರದ ಪ್ರಮಾಣ ಸೂಚಕದಿಂದ ಪ್ರತಿನಿಧಿಸಲಾಗ್ತಾ ಇದೆ. ನೋಡಿ, ಅವರು ಹೇಳ್ತಿದ್ದಾರೆ 18 ಕಿಲೋಮೀಟರ್ ದೂರನ, ನೋಡಿ 18 ಕಿಲೋಮೀಟರ್ ದೂರನ 1 ಸೆಂಟಿಮೀಟರ್ ಅಂತ ಸೂಚಿಸ್ತಾ ಇದ್ದಾರೆ. ಇದು ದೂರನ ಸೆಂಟಿಮೀಟರ್, ದೂರ ಅನ್ನೋದೊಂದು ಪರಿಮಾಣ, ಸೆಂಟಿಮೀಟರ್ ಅನ್ನೋದು ಪರಿಮಾಣ ಹೊಂದಿರೋಳು. ಅವಳ ರಸ್ತೆಯ ಮೂಲಕ 72 ಕಿಲೋಮೀಟರ್ ಕ್ರಮಿಸಿದರೆ, 72 ಕಿಲೋಮೀಟರ್ ಕ್ರಮಿಸಿದ್ರೆ ನಕ್ಷೆಯಲ್ಲಿ ಕ್ರಮಿಸಿದ ದೂರ ಎಷ್ಟು? ನಕ್ಷೆಯಲ್ಲಿ ಹೇಗೆ ಬರ್ತಾ ಇದೀವಿ ನಾವು, ನಕ್ಷೆಯಲ್ಲಿ 1 ಸೆಂಟಿಮೀಟರ್ ತೋರಿಸ್ತಾ ಇದೀವಿ. ರಶ್ಮಿ 18 ಕಿಲೋಮೀಟರ್ ದೂರದ ರಸ್ತೆಯನ್ನ 1 ಸೆಂಟಿಮೀಟರ್ ಎಂದು ದೂರದ ಪ್ರಮಾಣ ಸೂಚಕದಿಂದ ಪ್ರತಿನಿಧಿಸಲಾಗುತ್ತದೆ ನಕ್ಷೆಯನ್ನ ಹೊಂದಿರುವಳು. ನಕ್ಷೆಯಲ್ಲಿ 18 ಕಿಲೋಮೀಟರ್ ಅಂದ್ರೆ 1 ಸೆಂಟಿಮೀಟರ್ ಅಷ್ಟೇ. ಸೊ ಈಗ ಇಲ್ಲಿ ಏನಾಗ್ತಾ ಇದೆ, ಇದನ್ನ ಈ ಅಂತ ಲೆಕ್ಕಗಳನ್ನ ನಾವು ಈಸಿಯಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೀವು ಓರೆ ಗುಣಾಕಾರ ಬೇಕಾದ್ರೂ ಮಾಡ್ಬೋದು. ಓರೆ ಗುಣಾಕಾರ ಮಾಡೋದಕ್ಕಿಂತ ನೀವು ಅರ್ಥ ಮಾಡ್ಕೊಳ್ಳಿ, ಎಷ್ಟಲ 72 ಆಗುತ್ತೆ, 18 4 72 ಅಲ್ವಾ? ಹಾಗಾದ್ರೆ 1 4 ಎಷ್ಟಾಗುತ್ತೆ, 1 4 4. ಸೊ ಡೈರೆಕ್ಟ್ ಆಗಿ ಅರ್ಥ ಆನ್ಸರ್ ಎಷ್ಟಾಗುತ್ತೆ, 4 ಸೆಂಟಿಮೀಟರ್. ನೀವು ಬೇಕಾದ್ರೆ ಸೂತ್ರ ಬೇಕಾದ್ರೆ ಬಳಸಿ ನೋಡಿ, ನಿಮ್ಗೆ ಅಷ್ಟೇ ಉತ್ತರನೇ ಬರುತ್ತೆ. ಏನ್ ಬರುತ್ತೆ, ಇದನ್ನ ಓರೆ ಗುಣಾಕಾರ ಮಾಡಿ ನೋಡಿ ಬೇಕಾದ್ರೆ. 18 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 72 ಇಂಟು 1. ಎಕ್ಸ್ ಎಷ್ಟಾಗುತ್ತೆ, 72 ಡಿವೈಡೆಡ್ ಬೈ 18. 72 1 72 ಅಲ್ವಾ? 18 1 18 4 72. ಎಕ್ಸ್ ಇಸ್ ಈಕ್ವಲ್ ಟು 4. ನೀವು ಹೇಗ್ ಮಾಡಿದ್ರು ಬರುವಂತ ಉತ್ತರ ಒಂದೇ ರೀತಿಯಾಗಿರುತ್ತೆ. ನೀವು ಸೂತ್ರ ಹಾಕೊಂಡು ಮಾಡಿದ್ರು ಇದಕ್ಕೆ ನೀವು x1 ಅಂತ ಕೊಡ್ತೀರಾ, ಇದಕ್ಕೆ x2 ಅಂತ ಕೊಡ್ತೀರಾ. ದೂರ ಅನ್ನೋದು ಒಂದೇ ಪರಿಮಾಣ ಅಲ್ವಾ, x ಅನ್ನೋದು ಒಂದೇ ಪರಿಮಾಣ. x1 x2 ಇದು y1 ಆಗುತ್ತೆ, y2 ಆಗುತ್ತೆ. x1 by x2 is equal to y1 by y2 ಸೂತ್ರ ಹಾಕೊಂಡ್ರೆ ನಿಮಗೆ ಅದೇ ಉತ್ತರನೇ ಸಿಗುತ್ತೆ. ಇನ್ನ ಕೊನೆಯ 2 ಪ್ರಶ್ನೆಗಳಿದಾವೆ, ಅದು ಹೇಗ್ ಮಾಡ್ಬೇಕಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ 5 ಮೀಟರ್ 60 ಸೆಂಟಿಮೀಟರ್ ಎತ್ತರದ ಒಂದು ಕಂಬವು 3 ಮೀಟರ್ 20 ಸೆಂಟಿಮೀಟರ್ ಒಂದು ನೆರಳನ್ನು ಉಂಟು ಮಾಡುತ್ತದೆ. ಈ ತರ ಲೆಕ್ಕ ನಾವು ಅವಾಗ ಗಮನಿಸಿದ್ವಿ. ಒಂದು ಕಂಬ ಇದೆ, ಮತ್ತೊಂದು ನೆರಳಿದೆ. ಮತ್ತೆ ನೀವು ಇಲ್ಲೇನ್ ಮಾಡ್ಬೇಕಂತಂದ್ರೆ ಅಲ್ಲಿ ಮೀಟರ್ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಎಲ್ಲವನ್ನ ಯಾವ್ದಾದ್ರು ಒಂದು ಕ್ವಾಂಟಿಟಿ ಚೇಂಜ್ ಮಾಡ್ಕೋಬೇಡಿ. 5 ಮೀಟರ್ ಅಂದ್ರೆ ಎಷ್ಟು ಮೀಟರ್ ಆಗುತ್ತೆ, ಎಷ್ಟು ಸೆಂಟಿಮೀಟರ್ ಆಗುತ್ತೆ, 500 ಸೆಂಟಿಮೀಟರ್ ಆಗುತ್ತಾ? 500 ಪ್ಲಸ್ 60 ಸೆಂಟಿಮೀಟರ್ ಆಗುತ್ತೆ, 560 ಸೆಂಟಿಮೀಟರ್ ಆಗುತ್ತೆ, ಅದಲ್ವಾ? 5 ಮೀಟರ್ 60 ಸೆಂಟಿಮೀಟರ್ ಅಂತ ಬೇಕಾದ್ರೂ ಬರ್ಕೊಳ್ಳಿ, 5.60 ಅಂತ ಬೇಕಾದ್ರೂ ನೀವು ಬರ್ಕೋಬಹುದು. ಕನ್ಫ್ಯೂಷನ್ ಏನಕ್ಕೆ, ಯಾವ್ದಾದ್ರು ಒಂದು ಪರಿಮಾಣಕ್ಕೆ ಪರಿವರ್ತನೆ ಮಾಡ್ಕೊಳ್ಳಿ. 5 ಮೀಟರ್ಗೆ 500 ಸೆಂಟಿಮೀಟರ್, 60 ಸೆಂಟಿಮೀಟರ್, 560 ಸೆಂಟಿಮೀಟರ್ ಆಯ್ತು. ಎತ್ತರದ ಒಂದು ನೇರವಾದ ಕಂಬವು 3 ಮೀಟರ್ 20 ಸೆಂಟಿಮೀಟರ್, 3 ಮೀಟರ್ ಅಂದ್ರೆ 300 ಸೆಂಟಿಮೀಟರ್ ಪ್ಲಸ್ 20 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 320 ಸೆಂಟಿಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತೆ. ನೋಡಿ, 560 ಮೀಟರ್ ಕಂಬ 320 ಮೀಟರ್ ನೆರಳನ್ನು ಉಂಟು ಮಾಡುತ್ತಂತೆ.
ಇದೇ ಸಂದರ್ಭದಲ್ಲಿ 10 ಮೀಟರ್ 50 ಸೆಂಟಿಮೀಟರ್ ಅಂದ್ರೆ 10 ಮೀಟರ್ ಅಂದ್ರೆ 1000 ಸೆಂಟಿಮೀಟರ್ಗಳು ಪ್ಲಸ್ 50 ಸೆಂಟಿಮೀಟರ್ ಅಂದ್ರೆ 1050 ಸೆಂಟಿಮೀಟರ್ ಇರುವಂತಹ ಮುಂದೆ ಏನ್ ಕೊಟ್ಟಿದ್ದಾರೆ 1053 ಸೆಂಟಿಮೀಟರ್ ಎತ್ತರದ ಇನ್ನೊಂದು ಕಂಬವು ಓಕೆ ಕಂಬದ ಕೊಡ್ತಾ ಇದ್ದಾರೆ ಕಂಬದ ಎಷ್ಟಿದೆ ಕಂಬ ಈಗ 1050 ಇದೆ ಹಾಗಾದ್ರೆ ಅದೆಷ್ಟು ನೆರಳನ್ನು ಉಂಟು ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ ಈ ರೀತಿಯಾಗಿ ನೀವು ಓರೆ ಗುಣಾಕಾರ ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ಇನ್ನೊಂದು ಇದು ಫಸ್ಟ್ ಕ್ವಶನ್ ಈಗ ಅದರಲ್ಲಿ ಎರಡನೇ ಕ್ವಶನ್ ಕೇಳ್ತಾ ಇದ್ದಾರೆ ಎರಡನೇ ಕ್ವಶನ್ ಏನಿದೆ 5 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುವ ಕಂಬದ ಎತ್ತರ ಎಷ್ಟು ಅಂತ ಕೇಳ್ತಿದ್ದಾರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ 560 ಮೀಟರ್ ಕಂಬ ನೋಡಿ ಕಂಬದ ಒಂದ್ ಸೈಡ್ ಬರುತ್ತೆ ಕಂಬ 320 ಮೀಟರ್ ನೆರಳನ್ನು ಉಂಟು ಮಾಡುತ್ತೆ ಈಗ ಅವ್ರೇನ್ ಕೇಳಿದ್ದಾರೆ 5 ಮೀಟರ್ ಉದ್ದದ ನೆರಳು ಅಂತಂದ್ರೆ 5 ಮೀಟರ್ ಅಂದ್ರೆ ಎಷ್ಟಾಗುತ್ತೆ 500 ಸೆಂಟಿಮೀಟರ್ 500 ಸೆಂಟಿಮೀಟರ್ ಇರುವಂತ ನೆರಳು ಉಂಟು ಮಾಡುವಂತ ಕಂಬದ್ದು ಎಷ್ಟಾಗುತ್ತೆ ಅಂತ ಕಂಡುಹಿಡಿಯೋದು ಈಗ ನೀವು ಈ ಎಕ್ಸ್ ಅನ್ನ ಇಲ್ಲಿ ಕಂಡುಹಿಡ್ಕೋಬೇಕಾಗುತ್ತೆ ಸೊ ಇದು ನೀವು ಕಂಡುಹಿಡಿದು ಕಮೆಂಟ್ ಮಾಡ್ತೀರಾ ಅಂತದ್ದು ನಾನು ಓಪನ್ ಮಾಡ್ತೀನಿ ಸೊ ಕಮೆಂಟ್ ಮಾಡಿ ಸೊ ಆನ್ಸರ್ ಗೊತ್ತಾಗಿಲ್ಲ ಅಂದ್ರೆ ನೀವು ನಾನು ಕೇಳ್ಬೋದು ಆನ್ಸರ್ ಸಿಗುತ್ತೆ ಓಕೆನಾ ಸಾಮಾನ್ಯವಾಗಿ ಇಲ್ಲಿ ಇದಕ್ಕಿಂತ ಇದು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಆಟೋಮೆಟಿಕಲಿ 560ಕ್ಕಿಂತ ಇದು ಜಾಸ್ತಿ ಆಗ್ಬೇಕು ಓಕೆನಾ ಸೇಮ್ ಕ್ವಾಂಟಿಟಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ 560ಇಂದ ಇದು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಬರುವಂತ ಪ್ರಮಾಣ ಎಕ್ಸ್ ಸಹ ಜಾಸ್ತಿನೇ ಆಗಿರುತ್ತೆ ಇದು ನೀವು ಆನ್ಸರ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಇನ್ನು ಇವತ್ತಿನ ಕೊನೆಯ ಪ್ರಶ್ನೆಯನ್ನ ಚರ್ಚೆ ಮಾಡೋಣ ಕೊನೆಯ ಪ್ರಶ್ನೆ ಸರಕು ತುಂಬಿರುವ 14 ಮೀಟರ್ ದೂರವನ್ನ 25 ನಿಮಿಷದಲ್ಲಿ ಕ್ರಮಿಸುವುದು ಇದೇ ಜವದೊಂದಿಗೆ ಲಾರಿಯು 5 ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸಬಲ್ಲದು ಎಸ್ ನಾವಿಲ್ಲಿ ಏನ್ ಮಾಡ್ತಾ ಇರೋ ಕೊನೆ ಏನಂತಂದ್ರೆ ಪರಿಮಾಣಗಳನ್ನ ಬದಲಾವಣೆ ಮಾಡ್ತಾರೆ ಇಲ್ಲಿ ಗಮನಿಸಿ ಸರಕು ತುಂಬಿರುವ ಲಾರಿ ಒಂದು 14 ಕಿಲೋಮೀಟರ್ ಓಕೆ ದೂರ ಎಷ್ಟಿದೆ ದೂರ 14 ಕಿಲೋಮೀಟರ್ ಇದೆ ಅದು ಎಷ್ಟು ದೂರದಲ್ಲಿ ಎಷ್ಟು ನಿಮಿಷದಲ್ಲಿ ಕ್ರಮಿಸ್ತಾ ಇದೆ ಸಮಯ ಕೊಟ್ಟಿದ್ದಾರೆ ಸಮಯ 25 ನಿಮಿಷ ಕೊಟ್ಟಿದ್ದಾರೆ ಈಗ ಎರಡನೇ ಸಲ ನೋಡ್ಕೊಳ್ಳಿ ಅದೇ ಜವದೊಂದಿಗೆ ಲಾರಿಯು 5 ಗಂಟೆಗಳಲ್ಲಿ ಇಲ್ಲಿ ನಿಮಿಷಗಳಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಗಂಟೆಗಳಲ್ಲಿ ಕೊಟ್ಟಿದ್ದಾರೆ ನೀವೇನ್ ಮಾಡ್ಬೇಕು ಇದನ್ನ ನಿಮಿಷಗಳಿಗೆ ಪರಿವರ್ತನೆ ಮಾಡ್ಕೋಬೇಕು 1 ಗಂಟೆಗೆ 60 ನಿಮಿಷ ಆದ್ರೆ 5 ಗಂಟೆಗೆ ಎಷ್ಟಾಗುತ್ತೆ 5 60 300 ಇಲ್ಲಿ ಸಮಯ ಎಷ್ಟು ಕೊಟ್ಟಿದ್ದಾರೆ ಸಮಯ 300 ಆಯ್ತು ಹಾಗಾದ್ರೆ ಎಷ್ಟು ದೂರ ಚಲಿಸುತ್ತೆ ಸೇಮ್ ಓರೆ ಗುಣಾಕಾರ ಮಾಡಿ ಎಕ್ಸ್ ಇಂಟು 25 ಈಸ್ ಈಕ್ವಲ್ ಟು 14 ಇಂಟು 300 ಎಕ್ಸ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ 14 ಇಂಟು 300 ಡಿವೈಡೆಡ್ ಬೈ 25 ಸೊ ನೀವಿನ್ನ 25 ಕೆಳಭಾಗದಲ್ಲಿದೆ ಸೊ 5 5 25 5 6 30 ಮತ್ತೆ ಇಲ್ಲಿ 0 ಇದೆ ಮತ್ತೆ 0 ಬರ್ಕೊಳ್ಳಿ 5 1 5 5 1 5 ಮತ್ತೆ ಇಲ್ಲಿ 1 ಉಳ್ಕೊಳುತ್ತೆ 10 ಆಯ್ತು 5 2 10 ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟಾಯ್ತು ಎಕ್ಸ್ ಇಸ್ ಈಕ್ವಲ್ ಟು 14 ಇಂಟು 12 ಒಟ್ಟಾರೆಗೆ ಎಷ್ಟಾಗುತ್ತೆ 14 12 168 ಆಗುತ್ತೆ ಅಂದ್ರೆ ನೀವು ಗಮನಿಸ್ಕೊಳ್ಳಿ 12 4 48 4 12 1 12 12 4 16 168 ಅನ್ನುವಂಥದ್ದೇನು 5 ಗಂಟೆಗಳಲ್ಲಿ 168 ಕಿಲೋಮೀಟರ್ ಚಲಿಸುತ್ತೆ ಅದನ್ನೇ ಅವ್ರು ಕೇಳಿರುವಂತದ್ದು 5 ಗಂಟೆಗಳಲ್ಲಿ ಎಷ್ಟು ಕಿಲೋಮೀಟರ್ ಚಲಿಸುತ್ತೆ ಅನ್ನುವಂಥದ್ದು 5 ಗಂಟೆಗಳಲ್ಲಿ 168 ಕಿಲೋಮೀಟರ್ ಚಲಿಸುತ್ತೆ ಮತ್ತೆ ಇದಿಷ್ಟು ಸಂಪೂರ್ಣವಾಗಿ ನೇರ ಅನುಪಾತಕ್ಕೆ ಸಂಬಂಧಪಟ್ಟಿರುವಂತದ್ದು ಇನ್ನ ಮುಂದಿನ ತರಗತಿಗಳಲ್ಲಿ ನಾವು ವಿಲೋಮ ಅನುಪಾತದ ಬಗ್ಗೆ ಚರ್ಚೆ ಮಾಡ್ತೀವಿ ವಿಲೋಮ ಇನ್ವರ್ಸ್ ಪ್ರಪೋರ್ಷನ್ ಅಂತಂದ್ರೆ ಏನು ಅದನ್ನ ಯಾಕೆ ರೀತಿ ಕರಿತೀವಿ ಅದಕ್ಕೆ ಇರುವಂತಹ ಸೂತ್ರ ಏನು ಅದು ಅದಕ್ಕಿರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಚರ್ಚೆ ಮಾಡ್ತಾ ಆ ಒಂದು ಲೆಕ್ಕಗಳನ್ನ ನಾವು ಮುಂದಿನ ಒಂದು ಹಂತದಲ್ಲಿ ಬಿಡಿಸೋಣ ಮುಂದಿನ ಭಾಗದಲ್ಲಿ ಬಿಡಿಸೋಣ ಇವತ್ತಿನ ತರಗತಿಯಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ನಮಗೆ ಕಮೆಂಟ್ ಸೆಕ್ಷನ್ ಅಂತ ನಿಮ್ಗೆ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನಾನು ಇವತ್ತು ಲೈವ್ ಮಾಡ್ಲಿಕ್ಕೆ ಆಗಲಿಲ್ಲ ಇದು ರೆಕಾರ್ಡೆಡ್ ಕ್ಲಾಸ್ ಆಗಿರೋದ್ರಿಂದ ಸೊ ನಿಮ್ಗೆ ಏನೇ ಡೌಟ್ ಇದ್ರು ನನ್ನ ಒಂದು ಕಮೆಂಟ್ ಸೆಕ್ಷನ್ ನಿಮ್ಗೆ ಓಪನ್ ಇರುತ್ತೆ ಸೊ ನೀವು ಕಮೆಂಟ್ ಮಾಡಬಹುದು ಮತ್ತೆ ಸೆಷನ್ ನಿಮ್ಗೆ ಉಪಯುಕ್ತ ಆಗಿರೋ ಜಸ್ಟ್ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನು ಮುಂದಿನ ಭಾಗದಲ್ಲಿ ಭಾಗ 2ರಲ್ಲಿ ವಿಲೋಮ ಅನುಪಾತದ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ